अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरिः ओं हरिः ओं हरिः ओं जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಗರ್ಭಸ್ತುತಿ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವಿಶ್ವಂಭರರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಗರ್ಭಸ್ತುತಿಯ ಅನುವಾದವನ್ನು ಆರಂಭ ಮಾಡ್ತಾ ಇದ್ದ. ಈ ಗರ್ಭಸ್ತುತಿ ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದ 3ನೇ ಅಧ್ಯಾಯದಲ್ಲಿ ಬರ್ತದೆ. ಗರ್ಭಸ್ತುತಿ ಅಂದರೆ ಮೊದಲಿಗೆ ಕೃಷ್ಣಾವತಾರ ಆಗುವಾಗ ಕೃಷ್ಣಾವತಾರದ ಹಿನ್ನೆಲೆ ಏನು, ಯಾಕೆ ಕೃಷ್ಣನ ಅವತಾರ ಆಯಿತು ಅಂದರೆ ರಾಮಾವತಾರದ ಕಾಲದಲ್ಲಿ ಅನೇಕ ರಾಕ್ಷಸರು ರಾವಣ, ಕುಂಭಕರ್ಣ, ಇಂದ್ರಜಿತ್ತು ಮೊದಲಾದ ರಾಕ್ಷಸರನ್ನೆಲ್ಲ ಭಗವಂತ ರಾಮಚಂದ್ರ ಪ್ರಭು ಸಂಹಾರ ಮಾಡಿದ. ಎಲ್ಲರ ಸಂಹಾರ ಆದ ಮೇಲೆ ಆಗ ಅವರೆಲ್ಲ ಏನು ಮಾಡಿದ್ರಂತೆ, ಪುನಃ ಮತ್ತೊಮ್ಮೆ ಹುಟ್ಟಿದ್ರಂತೆ. ಅವರೆಲ್ಲ ಮತ್ತೊಮ್ಮೆ ಹುಟ್ಟಿದ್ದು ರಾಜರುಗಳಾಗಿ ಹುಟ್ಟಿದ್ರಂತೆ. ಶಿಶುಪಾಲ, ದಂತವಕ್ರ, ಜರಾಸಂಧ, ಕೀಚಕ ಹೀಗೆಲ್ಲ ಅನೇಕ ದೈತ್ಯರುಗಳೆಲ್ಲರೂ ಕೂಡ ಭೂಮಿಗೆ ಭಾರವಾಗಿ ರಾಜರಾಗಿ ಹುಟ್ಟಿದ್ರಂತೆ. ಅವರೆಲ್ಲ ರಾಜರಾಗಿ ಹುಟ್ಟಿದಾಗ ಆ ರಾಜರುಗಳೆಲ್ಲ ಇರುವಾಗ ಭೂದೇವಿಗೆ ತುಂಬ ದುಃಖ ಆಯಿತಂತೆ, ಬಹಳ ದುಃಖ ಆಯಿತು ಅವಳಿಗೆ. ಯಾಕೆ ದುಃಖ ಆಯಿತು ಅಂತಂದರೆ ಅದರಲ್ಲೂ ಕೂಡ ಭೂದೇವಿ ಇವರೆಲ್ಲ ದೇಶ ಆಳ್ತಿದ್ದಾರೆ, ಇವರೆಲ್ಲ ದೇಶ ಆಳ್ತಾ ಇದ್ದರೆ ಭೂಮಿಗೆ ಸಂತೋಷವೇ ಇಲ್ಲ, ದುಃಖ. ಯಾಕೆಂದರೆ ನೀಚರೆಲ್ಲರೂ ಕೂಡ ಎಲ್ಲ ನೀಚರು ಸೇರಿಕೊಂಡು ದೇಶ ಆಳ್ತಿದ್ದಾರೆ ಅಂತಾದರೆ ಎಷ್ಟು ದುಃಖ ಆಗಲಿಕ್ಕಿಲ್ಲ ಭೂದೇವಿಗೆ.
ಅದಕ್ಕೆ ಗೌಹು ಗೌರ್ಭೂತ್ವ ಅಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥ ಉಪಸ್ಥಿತಾಂತಿಕೆ ತಸ್ಮೈ ವ್ಯಸನಂ ಸಮವೋಚತ ಅಂತ ಗೌರ್ಭೂತ್ವ ಗೋರೂಪದಲ್ಲಿ ನಿಂತುಕೊಂಡ್ಲಂತೆ ಭೂದೇವಿ. ಗೋರೂಪದಲ್ಲಿ ನಿಂತುಕೊಂಡು ಕಣ್ಣಲ್ಲಿ ನೀರು ಹಾಕ್ತಿದ್ದಾಳಂತೆ. ಕಣ್ಣೀರು ಸುರಿಸ್ತಾ ದುಃಖಿತಳಾಗಿ ಖಿನ್ನಳಾಗಿ ಬ್ರಹ್ಮದೇವರ ಹತ್ತಿರಕ್ಕೆ ಹೋಗಿ ನಿಂತುಕೊಳ್ತಾ ಇದ್ದಾಳಂತೆ. ಯಾಕೆಂದರೆ ಇಡೀ ಭೂಮಿಯನ್ನು ರಾಕ್ಷಸರೇ ಆಳ್ತಿದ್ದಾರೆ. ಈ ರಾಕ್ಷಸರು ಆಳ್ತಾ ಇದ್ದರೆ ಭೂಮಿಯಲ್ಲಿ ಯಾವ ಧರ್ಮ ಕಾರ್ಯ ಇರೋದಿಲ್ಲ. ಒಬ್ಬರು ಸಂಧ್ಯಾ ವಂದನೆ ಮಾಡಲ್ಲ, ಹೋಮ ಹವನ ಮಾಡಲ್ಲ, ದೇವ್ರ ಪೂಜೆ ಮಾಡಲ್ಲ, ಸತ್ಕರ್ಮಗಳನ್ನು ಮಾಡೋದಿಲ್ಲ. ಇಂಥ ಅಯೋಗ್ಯರಿದ್ದರೆ ನನಗೆ ಭಾರ ಆಗತ್ತೆ. ಅದಕ್ಕೋಸ್ಕರವಾಗಿ ಬೇಡ, ಇಂಥ ಅಯೋಗ್ಯರು ಇರುವಂಥ ವ್ಯವಸ್ಥೆಯಲ್ಲಿ ನಾನಿರೋದು ಕಷ್ಟ ಆಗ್ತದೆ. ಆದಷ್ಟು ಬೇಗ ಅವರಿಗೇನಾದರೂ ಶಾಂತಿಯನ್ನು ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರೇನು ಮಾಡ್ತಾರೆ, ಭೂದೇವಿಯನ್ನು ಕರೆದುಕೊಂಡು ಪರಮಾತ್ಮನ ಬಳಿಗೆ ಹೋದ್ರಂತೆ. ಭಗವಂತನ ಬಳಿಗೆ ಹೋಗಿ ಆ ಪರಮಾತ್ಮನ ಬಳಿಯಲ್ಲೇನೆ ಮೇರು ಪರ್ವತದ ತುದಿಯಲ್ಲಿ ನಿಂತುಕೊಂಡು ಅಲ್ಲೆಲ್ಲ ಸ್ತೋತ್ರ ಮಾಡಿದರು. ಪದ್ಮಾಸನವಾಗಿ ಕೂತುಕೊಂಡು ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡುತ್ತಾರೆ ಪರಮಾತ್ಮನನ್ನು. ಎಲ್ಲ ದೇವತೆಗಳು ಸ್ತೋತ್ರ ಮಾಡುತ್ತಾರೆ. ಆಗ ಭಗವಂತ ಪ್ರತ್ಯಕ್ಷನಾಗಿ ಬಂದನಂತೆ. ದೇವರು ಬಂದಾಗ ಆಗ ಅವನಿಗೆ ಪರಮಾತ್ಮ ಹೇಳಿದಂತೆ, ಈ ಭೂದೇವಿ ಇನ್ನು ಖಿನ್ನಳಾಗಬೇಕಾಗಿಲ್ಲ. ಯಾಕೆಂದರೆ ಆದಷ್ಟು ಬೇಗ ನಾನು ಅವತಾರ ಮಾಡಿ ಎಲ್ಲ ರಾಕ್ಷಸರ ಸಂಹಾರ ಮಾಡ್ತೀನಿ. ಆದರೆ ಆ ರಾಕ್ಷಸರ ಸಂಹಾರ ಆಗಬೇಕಾದ್ರೆ ನಾನು ಅವತಾರ ಮಾಡುವಾಗ ನನಗೇನು ಬೇಕು ಅಂತಿಲ್ಲ, ಆದರೂ ನಿಮ್ಗೆ ಅನುಗ್ರಹ ಆಗಬೇಕು ಅಂತ ಎಲ್ಲ ದೇವತೆಗಳು ಕೂಡ ಭೂಲೋಕದಲ್ಲಿ ಅವತಾರ ಮಾಡಿರಿ ಅಂತ ಹೇಳಿದ್ರಂತೆ. ಅವತಾರ ಮಾಡಿರಿ ಅಂತ ಹೇಳಿ ಯಾರ್ಯಾರು ಎಲ್ಲೆಲ್ಲಿ ಅವತಾರ ಮಾಡಬೇಕು, ಯಾವ್ಯಾವ ಅವತಾರ ಮಾಡಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡೋದು ಯಾರು ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರೇ ನೀವೇ ಹೇಳಿಬಿಡ್ರಿ ಯಾರ್ಯಾರನ್ನ ಎಲ್ಲೆಲ್ಲಿ ಅವತಾರ ಮಾಡಬೇಕು ಅಂತ ನೀವೇ ಕಳಿಸಿಕೊಡ್ರಿ ಅಂತಂದ್ರಂತೆ. ನೀವೇ ಕಳಿಸಿಕೊಡಿ ಅಂತಂದಾಗ ಆಯಿತು ಅಂತ ಎಲ್ಲ ದೇವತೆಗಳನ್ನು ಕೂಡ ಒಬ್ಬೊಬ್ಬರನ್ನ ಒಂದೊಂದು ಕಡೆಯಲ್ಲಿ ಅವತಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಇಷ್ಟೆಲ್ಲ ದೇವತೆಗಳೆಲ್ಲ ಅವತಾರ ಮಾಡಿದಾಗ ಆಗಲೇ ಪರಮಾತ್ಮ ಏನು ಮಾಡಿದ್ನಂತೆ, ಯೋಗ ಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್ ಆದಿಷ್ಟ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಈ ಪ್ರಪಂಚವನ್ನೆಲ್ಲ ಮೋಹಗೊಳಿಸುವಂತಹ ಒಂದು ಲಕ್ಷ್ಮೀದೇವಿಗೆ ಒಂದು ರೂಪ ಇದೆ ಅಂತೆ. ಲಕ್ಷ್ಮೀದೇವಿಯ ರೂಪ ಅದು. ಅದಕ್ಕೆ ಹೆಸರೇನು ಅಂದರೆ ಮಾಯಾ ಅಂತ ಹೆಸರು. ಆ ಮಾಯಾ ಅನ್ನುವಂಥ ರೂಪಕ್ಕೆ ಭಗವಂತ ಹೇಳಿದ್ನಂತೆ, ಆದಿಷ್ಟ ಪ್ರಭುಣಾಂಶೇನ, ನಾನು ಕೆಲವೇ ದಿವಸದಲ್ಲಿ ಅವತಾರ ಮಾಡುತ್ತೇನೆ. ಆ ಅವತಾರವನ್ನು ಮಾಡಿದಾಗ ಅಲ್ಲಿ ನನ್ನನ್ನು ಈ ಮಥುರಾ ಪಟ್ಟಣದಿಂದ ನಂದಗೋಕುಲಕ್ಕೆ ಕರ್ಕೊಂಡು ಹೋಗುವ ವ್ಯವಸ್ಥೆ ಆಗಬೇಕು. ಅದಕ್ಕಿಂತ ಮೊದಲು ಏನಾಗುತ್ತೆ ಅಂದರೆ ಈ ಬಲರಾಮ ಹುಟ್ಟುತ್ತಾನೆ, ಅಂದರೆ ಶೇಷ ಬಲರಾಮನಾಗಿ ಹುಟ್ಟಿದಾಗ ದೇವಕಿ ಉದರದಲ್ಲಿ ಅವನು 3 ತಿಂಗಳು ವಾಸ ಮಾಡುತ್ತಾನೆ. ಇನ್ನು 6 ತಿಂಗಳು ರೋಹಿಣಿ ಗರ್ಭದಲ್ಲಿ ಇರಬೇಕು. ಹಾಗೆ ನೀನು ಮಾಡು ಅಂತ ಆ ರೂಪಕ್ಕೆ ಆಜ್ಞೆ ಮಾಡಿದ. ಇನ್ನಷ್ಟೇ ಅಲ್ಲ, ಯೋಗಮಾಯಾ ಭಗವತಿ, ಆ ಯೋಗಮಾಯೆ ಏನಿದ್ದಾಳೆ ಅವಳಿಗೆ ಇನ್ನೊಂದನ್ನು ಹೇಳಿದ್ನಂತೆ ಪರಮಾತ್ಮ. ನಾನು ಅವತಾರ ಮಾಡಿದಾಗ ನನ್ನನ್ನು ನಂದಗೋಕುಲಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಈ ಕಂಸನ ಕಡೆಯವರೆಲ್ಲ ಅಡ್ಡಿ ಮಾಡ್ತಾರೆ. ಅದಕ್ಕೆ ನಾನು ಅವತಾರ ಮಾಡಿದ ಕಾಲದಲ್ಲಿ ಕಂಸನ ಕಡೆಯವರು ಯಾರಿದ್ದಾರೋ ಅವರಿಗೆಲ್ಲ ನಿದ್ದೆ ಬರಬೇಕು, ಮೋಹಿತರಾಗಿ ನಿದ್ದೆ ಮಾಡಿಬಿಡಬೇಕು ಅವರು, ನಾನು ಆರಾಮಾಗಿ ಹೋಗಬೇಕು. ಹಾಗೆ ವ್ಯವಸ್ಥೆ ಮಾಡಿಕೊಡು ಅಂತ ಇದನ್ನೆಲ್ಲ ಲಕ್ಷ್ಮೀದೇವಿಗೆ ಹೇಳಿದ್ನಂತೆ. ಆದ್ದರಿಂದಲೇ ಭಗವಂತನ ಕೃಷ್ಣಾವತಾರ ಆದಾಗ ಅವನು ಅನಾಯಾಸವಾಗಿ ಹೋಗಿಬಿಟ್ಟ. ನಂದಗೋಪ ಈ ವಸುದೇವ ಯಾವ ಸಮಸ್ಯೆ ಇಲ್ಲದೇನೂ ಕೂಡ ಹೋದನಂತೆ. ಯಾಕೆ ಅಂತಂದರೆ ಈ ಕಂಸನ ಕಡೆಯವರಿಗೆಲ್ಲ ನಿದ್ದೆ ಬಂದಿತ್ತು. ನಮಗೂ ಇದರಲ್ಲೊಂದು ಅನುಸಂಧಾನ ಇದೆ. ಕೃಷ್ಣಾಷ್ಟಮಿ ಬರೋದು ಯಾವಾಗ ಅಂದರೆ ರಾತ್ರಿನೇ ಬರ್ತದೆ. ಪ್ರತಿ ಸರ್ತಿ ಬರೋದು ರಾತ್ರಿನೇ. ರಾತ್ರಿ ಬಂದಾಗ ನೀವೇನಾದರೂ ನಿದ್ದೆ ಮಾಡಿದ್ರಿ ಅಂತ ಇಟ್ಕೊಳ್ರಿ, ನಿದ್ದೆ ಮಾಡಿದ್ದು ಯಾರು? ಕಂಸನ ಕಡೆಯವರು. ನಾವು ನಿದ್ದೆ ಮಾಡಿದರೆ ಕಂಸನ ಕಡೆಯವರು ಆಗಿಬಿಡ್ತೇವೆ. ನಿದ್ದೆ ಮಾಡಬಾರ್ದು. ಅವಾಗ ಎದ್ದು ಕೂತಿರಬೇಕು. ಎದ್ದು ಕೂತ್ಕೊಂಡು ಕೃಷ್ಣನ ಆರಾಧನೆ ಮಾಡಬೇಕಾಗ ಅರ್ಘ್ಯ ಕೊಡಬೇಕು ಕೃಷ್ಣನಿಗೆ, ಎಲ್ಲ ಪೂಜೆ ಎಲ್ಲ ಮಾಡಬೇಕು. ಅದು ಅರ್ಘ್ಯ ಕೊಡದೆ ಮಲಗಿಬಿಡ್ತೀವಿ ಅಂದರೆ ನಮ್ಮ ಜನಕ್ಕೆ ಅದು ಬೇರೆ ಏನು ಅಂದರೆ
ಬೇರೆ ದಿವಸ ಬೇಕಾದರೆ ರಾತ್ರಿ 12-1 ಗಂಟೆ ಆದರೂ ಹರಟೆ ಹೊಡಿತಿರ್ತಾರೆ. ಆದರೆ ಕೃಷ್ಣಾಷ್ಟಮಿ ಬಂದರೆ ಮಾತ್ರ ಮುದ್ದಾಮಾಗಿ 8 ಗಂಟೆಗೆ ನಿದ್ದೆ ಬರ್ತದೆ ಅವರಿಗೆ. ಹಂಗಾಗ್ತಿರುತ್ತೆ. ಹಂಗೆ ಮಾಡಬಾರ್ದು. 8 ಗಂಟೆಗೆ ಮಲಗಿದರೆ ಅವರೆಲ್ಲ ಕಂಸನ ಕಡೆಯವರಾಗಿ ಬಿಡ್ತಾರೆ. ಆದ್ದರಿಂದ ಕಂಸನ ಕಡೆಯವರಾಗಬಾರದು ಅಂತ ಪರಮಾತ್ಮ ಹೇಳಿದ್ದಾನೆ. ಇದೆಲ್ಲ ಆ ಯೋಗ ಮಾಯಾ ಅನ್ನುವಂಥ ರೂಪಕ್ಕೆ ಆಜ್ಞೆ ಮಾಡಿದಂತೆ ಪರಮಾತ್ಮ. ಇಷ್ಟು ಹೇಳಿ 7 ಜನ ಅಂದರೆ 6 ಜನ ಸಾಯಬೇಕು ದೇವಕಿ ಗರ್ಭದಲ್ಲಿ. ಆಮೇಲೆ 7ನೇ ಗರ್ಭವಾಗಿ ಶೇಷ ಬರಬೇಕು, ರೋಹಿಣಿ ಗರ್ಭಕ್ಕೆ ಹೋಗಬೇಕು. 8ನೇ ಗರ್ಭವಾಗಿ ನಾನು ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದಂತೆ. ಈ ರೀತಿ ಹೇಳಿದಾಗ ಆಯಿತು ಅಂತ. ಈ ದೇವಕಿ ಯಾರು ಅಂದರೆ ವಸುದೇವನ ಹೆಂಡತಿ. ವಸುದೇವ ಅಂತ ಹೇಳಿದರೆ ವಸುದೇವ ಚಂದ್ರವಂಶದಲ್ಲಿ ಬಂದಂಥ ಒಬ್ಬ ರಾಜ. ಚಂದ್ರವಂಶ ಭಾಳ ವಿಸ್ತಾರ. ಚಂದ್ರವಂಶದಲ್ಲಿ ಮೊದಲು ಅತ್ರಿ ಮಹರ್ಷಿಗಳ ಮಗ ಚಂದ್ರನ ಮಗ ಬುಧನ ಮಗ ಪುರೂರವ. ಹೀಗೆ ಆ ವಂಶ ಎನ್ನುವುದು ಬೆಳೀತಾ ಆ ವಂಶದಲ್ಲಿ ಯಯಾತಿ ಅಂತ ಒಬ್ಬ ರಾಜ ಬರ್ತಾನೆ. ಆ ಯಯಾತಿ ರಾಜನಿಗೆ 2 ಹೆಂಡಂದರು. ಒಬ್ಬಳು ಶರ್ಮಿಷ್ಠೆ, ಇನ್ನೊಬ್ಬಳು ದೇವಯಾನಿ. ಅದರಲ್ಲಿ ದೇವಯಾನಿ ಏನಿದ್ದಾಳೆ, ದೇವಯಾನಿಗೆ ಯದು ಮತ್ತು ತುರ್ವಸು ಅಂತ 2 ಮಕ್ಕಳು. ಇನ್ನು ಶರ್ಮಿಷ್ಠೆ ಏನಿದ್ದಾಳೆ ಅವಳಿಗೆ ಪೂರು ಮೊದಲಾದ 3 ಮಕ್ಕಳಿದ್ದಾರೆ. ಅದರಲ್ಲಿ ಆ ಪೂರು ಮೊದಲಾದ 3 ಮಕ್ಕಳಲ್ಲಿ ಪೂರು ಅಂತ ಒಬ್ಬ ಮಗ ಇದ್ದ. ಅವನಿಂದ ಮುಂದೊಂದು ವಂಶ ಬೆಳೀತಾ ಹೋಗ್ತದೆ. ಆ ವಂಶದಲ್ಲೇನೆ ಕೌರವರು ಪಾಂಡವರು ಇವರೆಲ್ಲ ಬಂದದ್ದು ಆ ವಂಶ. ಇನ್ನೊಂದು ದೇವಯಾನಿ ಅಂತಿದ್ಲಲ್ಲ, ಅವಳಿಗೆ ಯದು ತುರ್ವಸು ಅಂತಿದ್ರು. ಅದರಲ್ಲಿ ಮೊದಲನೇ ಮಗ ಯದುರಾಜ. ಆ ಯದುರಾಜನಿಂದ ಬೆಳೆದು ಬಂದ ವಂಶ ಯಾದವ ವಂಶ ಅಂತ ಕರೀತಾರೆ. ಅದು ಯದುಕುಲ ಅಂತ. ಆ ಯದುಕುಲದಲ್ಲೇನೆ ಮುಂದೆ ವಸುದೇವ ಅನ್ನುವಂಥ ರಾಜ ಬರ್ತಾನೆ. ಅವನಿಗೆ ಈ ದೇವಕಿ ದೇವಿಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ. ದೇವಕಿ ಅಂತಂದರೆ ಯಾರವಳು ಅಂದರೆ ಒಬ್ಬ ಮಥುರಾಪಟ್ಟಣದ ರಾಜ ಇದ್ದ. ಆ ರಾಜನ ಹೆಸರು ಆಹುಕ ಅಂತ. ಆ ಆಹುಕನಿಗೆ 2 ಮಕ್ಕಳಿದ್ರಂತೆ. ಉಗ್ರಸೇನ ದೇವಕ ಅಂತ 2 ಮಕ್ಕಳು. ಉಗ್ರಸೇನ ದೇವಕ. ಆ ಉಗ್ರಸೇನ ಏನಿದ್ದಾನೆ, ಉಗ್ರಸೇನನ ಮಗನೇ ಕಂಸ. ಇನ್ನು ದೇವಕ ಅಂತಿದ್ದ. ಆ ದೇವಕನ ಮಗಳು ಯಾರು ಅಂದರೆ ದೇವಕಿ ಅಂತ. ದೇವಕನ ಮಗಳಾದ್ರಿಂದ ದೇವಕಿ ಅಂತ ಹೆಸರು. ಆದರೆ ಅಲ್ಲಿಗೇನಾಯಿತು ಅಂತಂದರೆ ಕಂಸನಿಗೆ ಈ ದೇವಕಿ ತಂಗಿ ಆಗ್ತಾಳೆ. ತಂಗಿ ಅಷ್ಟೇ ಅಲ್ಲ, ಸೋದರತ್ತೆಯೂ ಆಗ್ತಾಳಂತೆ ಕಂಸನಿಗೆ. ಯಾಕೆಂದರೆ ಆಹುಕ ಅಂದರೆ ಯಾರು? ಆಹುಕನ ಮಕ್ಕಳು ಉಗ್ರಸೇನ ದೇವಕ. ದೇವಕನ ಮಗಳು ದೇವಕಿ. ಆದರೆ ಆಹುಕ ಏನು ಮಾಡಿದ್ನಂತೆ, ದೇವಕನಿಗೆ ಹೇಳಿದ್ನಂತೆ, ನೋಡು ನಿನಗೆ ಹೆಣ್ಣು ಹುಟ್ಟುತ್ತದೆ, ಆ ಹೆಣ್ಣು ಹುಟ್ಟಿದರೆ ನನಗೆ ನೀನು ದತ್ತು ಕೊಡಬೇಕು ಅಂತ ಕೇಳಿದ್ನಂತೆ. ಅಪ್ಪ ಮಗನ ಹತ್ರ ಮಗಳನ್ನು ದತ್ತು ಕೇಳಿದ್ನಂತೆ, ನನ್ನ ಮಗಳಾಗಬೇಕು ಅಂತ ಕೇಳಿದ್ನಂತೆ. ಆದ್ದರಿಂದ ದೇವಕ ಏನು ಮಾಡಿದ, ತನಗೆ ಹುಟ್ಟಿದಂತಹ ಏನು ದೇವಕಿ ಇದ್ಲು ಅವಳನ್ನು ಆಹುಕನಿಗೆ ಅಂದರೆ ಆ ದೇವಕಿಯ ಅಜ್ಜನಿಗೇನೆ ದತ್ತು ಕೊಟ್ಟ. ಅಂದರೆ ಅಲ್ಲಿಗೇನಾಯಿತು, ಮಗಳಾದ್ಲು ದತ್ತು ತಗೊಂಡಿದ್ರಿಂದ. ಹಾಗಾಗಿ ದತ್ತು ತಗೊಂಡಿದ್ರಿಂದ ಮಗಳಾದ್ರಿಂದಾಗಿ ಹಾಗಾದರೆ ದೇವಕನಿಗೆ ತಂಗಿನೂ ಆದ್ಲು ಅವಳು. ದೇವಕನಿಗೆ ತಂಗಿ ಅಂತ ಆದರೆ ಈ ಕಂಸನಿಗೆ ಸೋದರತ್ತೆನೂ ಆಗ್ತಾಳೆ. ಹಾಗಾಗಿ ಸೋದರತ್ತೆನೂ ಆಗಿದ್ಲಂತೆ. ಹೀಗೆ ಸೋದರತ್ತೆ ಮತ್ತು ತಂಗಿ ಎರಡೂ ಆಗಿರುವಂತಹ ದೇವಕಿಯನ್ನು ಈ ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದರು. ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದ ಮೇಲೆ ಆಮೇಲೆ ಏನಾಯಿತು ಅಂದರೆ ಅವನಿಗೆ ಆಕಾಶವಾಣಿ ಆಯಿತು. ಮೆರವಣಿಗೆ ಮಾಡಿಕೊಂಡು ಬರುವಾಗ ಆ ಆಕಾಶವಾಣಿಯಲ್ಲಿ ಹೇಳಿದ್ರಂತೆ, ಕಂಸ ಇನ್ನು ಕೆಲವೇ ದಿನಗಳಲ್ಲಾಗಬೇಕಾದ್ರೆ ನಿನ್ನ ತಂಗಿ ಗರ್ಭದಲ್ಲಿ ಹುಟ್ಟುವಂಥ 8ನೇ ಗರ್ಭ ನಿನ್ನ ಮೃತ್ಯು ಆಗ್ತದೆ ಅಂತ ಆಕಾಶವಾಣಿಯಲ್ಲಿ ಹೇಳಿದರು. ಅದನ್ನು ಕೇಳಿದ ಕೂಡಲೇ ಗಾಬರಿ ಆಯ್ತಂತವ್ರು. ಗಾಬರಿಯಾಗಿ ಇವಳು ಗರ್ಭದಲ್ಲಿ ಹುಟ್ಟಿದ್ರಲ್ವ ನನ್ನ ಕೊಲ್ತಾನೆ, ಆದ್ದರಿಂದ ಹುಟ್ಟೋಕ್ಕಿಂತ ಮೊದಲು ಇವಳನ್ನೇ ಹುಟ್ಟಿಲ್ಲ ಅನಿಸ್ಬಿಡ್ತೇನೆ ಅಂತ ದೇವಕಿಯನ್ನೇ ಕೊಲ್ಲಿಕ್ಕೆ ಹೋದ. ವಸುದೇವ ಬಂದು ತಡೀತಾನೆ. ವಸುದೇವ ಹೇಳಿದ, ಬೇಡ, ಹಾಗೆ ಮಾಡಬೇಡ, ಕೊಲ್ಲಬೇಡ ಅಂತ ಹೇಳಿದಾಗ ಆಗ ಬಹಳ ಕೇಳ್ಕೊಳ್ತಾನೆ ವಸುದೇವ. ಕಡೆಗೇನು ಮಾಡಿದ ಅಂದರೆ ಇಬ್ಬರನ್ನು ಸೆರೆಮನೆಯಲ್ಲಿ ಹಾಕಿದ. ಹುಟ್ಟಿದ ಮಕ್ಕಳನ್ನೆಲ್ಲ ನನಗೆ ಕೊಡಬೇಕು ಅಂತಂದ. ಹುಟ್ಟಿದ ಮಕ್ಕಳನ್ನು ನನಗೆ ಕೊಡಬೇಕು ಅಂದಾಗ ಆಯಿತು ಅಂತ ಒಪ್ಪಿಕೊಂಡು ಇವರನ್ನೆಲ್ಲ ಹುಟ್ಟಿದ ಕೂಡಲೇ ಮಕ್ಕಳನ್ನು ಕೊಡ್ಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಮೊದಲನೇ ಮಗು ಹುಟ್ಟಿತಂತೆ. ಆ ಮೊದಲನೇ ಮಗು ಹುಟ್ಟಿದಾಗ ಆ ಮೊದಲನೇ ಮಗುವನ್ನು ಕೊಲ್ಲಬೇಕು ಅಂತ ಹೇಳಿದರೆ ಕೊಲ್ಲಿಕ್ಕೆ ಹೋಗಲಿಲ್ಲಂತೆ ಅವನು.
ಯಾಕೆ ನಂದು 8ನೇ ಗರ್ಭ ನನ್ನ ಮೃತ್ಯು ಮೊದಲನೇದು ಯಾಕೆ ಕೊಲ್ಲಬೇಕು ಬಿಡು ಅಂತ ಸುಮ್ಮನಾದ. ಅಷ್ಟು ಸುಮ್ಮನಿದ್ರೆ ಆಗೇನಾಯಿತು, ಇದ್ದಕ್ಕಿದ್ದಾಗೇನೆ ನಾರದ ಮಹರ್ಷಿಗಳು ಬಂದ್ರಂತ ಅವನ ಹತ್ರಕ್ಕೆ. ನಾರದರು ಬಂದು ಹೇಳಿದ್ರಂತೆ, ಕಂಸ ಏನು ಮಗು ಹುಟ್ಟಿದೆ, ನಿನ್ನ ಮೃತ್ಯು ಕೊಲ್ಲಿಲ್ವ ನೀನು ಅಂತ ಕೇಳಿದ್ನಂತೆ. ಅದಕ್ಕೆ ಇವನು ಹೇಳ್ದ, ಇಲ್ಲ ನನ್ನ ಕೊಲ್ಲೋ ಮೃತ್ಯು 8ನೇ ಗರ್ಭ ಇದಲ್ಲ, ಆದ್ದರಿಂದ ನಾನು ಇದನ್ನು ಯಾಕೆ ಕೊಲ್ಲಿ ಅಂತಂದು. ಅದಕ್ಕೆ ನಾರದರು ಹೇಳಿದರು, ಪೆದ್ದ ಏನು ಮಾತಾಡ್ತೀವ ನೀನು, ನಿನಗೆ ಗೊತ್ತಿಲ್ಲ, ಆಕಾಶವಾಣಿ ಅಂದರೆ ಅದು ದೇವತೆಗಳ ಭಾಷೆ. ದೇವಭಾಷೆಯಲ್ಲಿ 8 ಅಂದರೆ ಯಾವುದನ್ನು ಅರ್ಥ ಮಾಡಿಕೊಂಡು, ಮೊದಲಿಂದ ಎಣಿಸಿದರೆ ಕೊನೆಯದು 8 ಆಗ್ತದೆ, ಕೊನೆಯದರಿಂದ ಎಣಿಸಿದರೆ ಮೊದಲನೇದು 8 ಆಗ್ತದೆ, ಮಧ್ಯದಲ್ಲಿ ಎಣಿಸಿದರೆ ಯಾವುದು 8 ಆಗ್ತದೋ ಗೊತ್ತಿಲ್ಲ, ಮತ್ತು ಸುಮ್ಬಿಟ್ಟಿಯಲ್ಲ ನೀನು ಅಂತಂದು. ಹೌದಲ್ಲ, ಇದು ನನ್ನ ತಲೆಗೆ ಹೊಳಿಲಿಲ್ಲ ಅಂದವನು. ತಲೆಗೆ ಹೊಳಿಲಿಲ್ಲ ಅಂತ ಅಂದ್ಕೊಂಡು ಹೋಗಿ ಆಗ ತಾನೇ ಹುಟ್ಟಿದಂಥ ಮಕ್ಕಳು ಅಂತೇನಿದ್ರು ಆ ಮಕ್ಕಳನ್ನೆಲ್ಲ ಒಂದೊಂದಾಗಿ ಕೊಲ್ಲಿಕ್ಕೆ ಶುರು ಮಾಡಿದ. ಎಲ್ಲವನ್ನು ಕೂಡ ಮೇಲೆ ಎತ್ತೋದು, ಬಂಡೆಗೆ ಹೊಡೆದು ಕೊಲ್ಲೋದು, ಹೀಗೆ ಮಾಡ್ತಿದ್ದಂತೆ. ಈ ರೀತಿ ಹಸುಗೂಸುಗಳನ್ನೆಲ್ಲ ಕೊಂದ ಕಂಸ. ಈ ಕೂಸುಗಳನ್ನೆಲ್ಲ ಕೊಂದ ನಂತರ ಆಮೇಲೆ ಮುಂದೆ 7ನೇ ಗರ್ಭವಾಗಿ ಶೇಷದೇವರು ಪ್ರವೇಶ ಮಾಡಿದರು. ಅವರು 3 ತಿಂಗಳು ದೇವಕೀ ದೇವಿಯ ಗರ್ಭದಲ್ಲಿದ್ದರಂತೆ. 3 ತಿಂಗಳಾದ ನಂತರ ಅಲ್ಲಿಂದ ಈ ರೋಹಿಣಿ ಗರ್ಭಕ್ಕೆ ಕಳಿಸಿಕೊಟ್ರು. ರೋಹಿಣಿ ಗರ್ಭಕ್ಕೆ ಕಳಿಸಿದ ಕೂಡಲೇ ಅಲ್ಲಿಗೆ ರೋಹಿಣಿ ಗರ್ಭಕ್ಕೆ ಹೋದ. ಅಲ್ಲಿ ಬೆಳೀತಾ ಇದ್ದಂತೆ. ಬೆಳೆದು ಅವನು ಅವತಾರ ಮಾಡಿದ. ಆಗ ಅವತಾರ ಮಾಡಿದ ನಂತರ ಕೆಲವೇ ದಿವಸಕ್ಕೇನೆ ಭಗವಂತ ದೇವಕೀ ದೇವಿಯ ಗರ್ಭವನ್ನು ಪ್ರವೇಶ ಮಾಡಿದಂತೆ. ಭಗವಂತ ದೇವಕೀ ದೇವಿಯ ಗರ್ಭ ಪ್ರವೇಶವನ್ನು ಮಾಡಿದಾಗ ದೇವತೆಗಳಿಗೆಲ್ಲ ಪರಮಾನಂದ ಆಯ್ತಂತೆ, ಸಂತೋಷ ಆಯಿತು. ಏನು ಈ ಭಗವಂತನ ಲೀಲೆ ಎಷ್ಟು ಅದ್ಭುತವಾಗಿದೆಯಲ್ಲ ಅಂತ ಭಾಳ ಸಂತೋಷ ಆಗಿ ಆ ಸೆರೆಮನೆಗೇನೆ ಬ್ರಹ್ಮ, ರುದ್ರ ಮತ್ತು ನಾರದರು, ಅನೇಕ ಋಷಿಗಳು, ದೇವತೆಗಳು ಎಲ್ಲರೂ ಕೂಡ ಅಲ್ಲಿಗೆ ಬಂದ್ರಂತೆ. ಆ ಸೆರೆಮನೆಗೆ ಬಂದ್ರಂತೆ. ಸೆರೆಮನೆಗೆ ಬಂದು ಬ್ರಹ್ಮಾಭವಶ್ಚ ತತ್ರೈತ್ಯ ಮುನಿಭಿರ್ನಾರದಾದಿಭಿಃ ದೇವೈಃ ಸಾನುಚರೈಶ್ಚಾರ್ಧಂ ಗಿರ್ಭಿರ್ವಿಷ್ಣುಮತಾಸ್ತುವನ್. ಬ್ರಹ್ಮ ಭವಶ್ಚ, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಭವಶ್ಚ ಮಹರುದ್ರದೇವರು, ತತ್ರೈತ್ಯ ಆ ಸೆರೆಮನೆಗೆ ಬಂದು ಮುನಿಭಿಃ ನಾರದಾದಿಭಿಃ ಎಲ್ಲ ನಾರದ ಮೊದಲಾದಂಥ ಋಷಿಗಳು, ದೇವೈಃ ಸಾನುಚರೈಃ ಅನುಚರ ದೇವತೆಗಳಿಂದ ಎಲ್ಲ ದೇವತೆಗಳು ಬಂದು ಅಲ್ಲಿ ಗೀರ್ಭಿಃ ವಿಷ್ಣು ಮತಾಸ್ತುವತು ಒಳ್ಳೆ ಮಾತುಗಳಿಂದಾಗಿ ಆ ವಿಷ್ಣುವನ್ನು ಸ್ತೋತ್ರ ಮಾಡಿದರು ಅಂತ ಹೇಳುತ್ತಾರೆ. ಅಸ್ತುವತು ಅಂತ ನಿಜವಾಗಲೂ ಬಹುವಚನ ಅಸ್ತುವನ್ ಅಂತಾಗಬೇಕು. ಆದರೆ ಅಲ್ಲಿ ಕರ್ತೃವಾಚಕ ಪದ ಎನ್ನುವುದು ಏಕವಚನ ಇದೆ. ಆದ್ದರಿಂದ ಬ್ರಹ್ಮ ಭವಶ್ಚ ಅಂದರೆ ಬ್ರಹ್ಮ ಅಸ್ತುವತು, ಭವಶ್ಚ ಅಸ್ತುವತು ಹೀಗಿಟ್ಕೊಳ್ಬೇಕು. ಆದ್ದರಿಂದ ತಪ್ಪಿಲ್ಲ ಅಂತ ಹೇಳುತ್ತಾರೆ. ಇನ್ನೊಂದು ಪಾಠದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಗೀರ್ಭಿಹಿ ವೃಷಣಮೈಡಯನ್ ಅಂತ ಹೇಳುತ್ತಾರೆ. ವೃಷಣಮೈಡಯನ್ ಅಂತಂದರೆ, ವೃಷಣ ಅಂತ ಹೇಳಿದರೆ ಕಾರುಣ್ಯದ ವರ್ಷಧಾರೆಯನ್ನು ಸುರಿಸುವವನು ಅಂತ ಅರ್ಥ. ಅವನನ್ನು ಸ್ತೋತ್ರ ಮಾಡಿದರು ಅಂತ. ಆದರೂ ಸ್ವಲ್ಪ ಆ ಪಾಠ ಅಷ್ಟು ಸರಿಯಿಲ್ಲ. ಸ್ವಲ್ಪ ವೃಷಣ ಮೈಡಯನ್ ಅಂದರೆ ಈಡಯನ್, ಈಡಸ್ತುತವು ಅಂತ ಆಗ್ತದೆ. ಆದರೆ ಅದರ ಅರ್ಥ ಅಶ್ಲೀಲ ಪಾಠ ಅಂತ ಅನಿಸುತ್ತದೆ. ಆದ್ದರಿಂದ ಅದನ್ನು ಬಿಟ್ಟಿದ್ದಾರೆ. ಬಿಟ್ಟು ಅಥ ಅಸ್ತುವತ್ ಅನ್ನುವ ಪಾಠ ಇಟ್ಟುಕೊಂಡಿದ್ದಾರೆ. ಭಾಳ ಚೆನ್ನಾಗಿದೆ. ಹೀಗೆಲ್ಲ ಸ್ತೋತ್ರ ಮಾಡಿದರು ಅಂತ ಹೇಳುತ್ತಾರೆ. ಸಾನುಚರೈಹಿ, ಸಾನು ಅಂದರೆ ಪರ್ವತದ ತುದಿಯಲ್ಲಿ ಸಂಚಾರ ಮಾಡುವಂತಹ ದೇವತೆಗಳೆಲ್ಲರೂ ಕೂಡ ಅಂತ ಒಂದರ್ಥ. ಇನ್ನೊಂದು ಅನುಚರ ದೇವತೆಗಳು ಅಂತ. ಇವರೆಲ್ಲ ಸೇರಿಕೊಂಡು ಪರಮಾತ್ಮನನ್ನು ಗರ್ಭದಲ್ಲಿರುವಾಗಲೇ ಸ್ತೋತ್ರ ಮಾಡಿದ್ರಂತೆ. ಏನು ಸ್ತೋತ್ರ ಮಾಡಿದ್ದಾರೆ ಪರಮಾತ್ಮನನ್ನು ಅಂತ ಕೇಳಿದರೆ, ಸತ್ಯವು ವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಭಗವಂತನ ಸ್ತೋತ್ರ ಇದು. ಇಲ್ಲಿಂದ ಹಿಡ್ಕೊಂಡು ಗರ್ಭಸ್ತುತಿ ಅಂತ ಕರೀತಾರೆ ಇದನ್ನೆಲ್ಲ. ದೇವರು ಗರ್ಭದಲ್ಲಿ ವಾಸ ಮಾಡ್ತಿದ್ದಾನೆ. ಆ ಗರ್ಭದಲ್ಲಿರುವಂಥ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ ದೇವತೆಗಳೆಲ್ಲ. ಈ ಗರ್ಭಸ್ತುತಿ ಏನಿದೆ ಇದನ್ನು ಶ್ರವಣ ಮಾಡಿದರು ಅಂತ ಆದರೆ, ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯಾದ ಕಾಲದಲ್ಲಿ ಇದನ್ನು ಶ್ರವಣ ಮಾಡಿದರೆ
ಪ್ರಸವದ ಕಾಲದಲ್ಲಿ ವೇದನೆ ಇಲ್ಲದಂತೇನೆ ಪ್ರಸವ ಆಗತ್ತೆ ಅಂತ ಹೇಳುತ್ತಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಒಳ್ಳೆ ಸತ್ಪುತ್ರ ಹುಟ್ಟುತ್ತಾನಂತೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಒಳ್ಳೆ ಸಂಸ್ಕಾರವಂತ ಮಕ್ಕಳು ಹುಡ್ತಾರಂತೆ. ಯಾಕೆ ಅಂದರೆ ಗರ್ಭಿಣಿ ಬಯಕೆ ಅಂತ ಹೇಳುತ್ತಾರೆ. ಗರ್ಭಿಣಿ ಬಯಕೆ ಅಂತ ಹೇಳಿ ಅನೇಕರು ಹುಣಸೆಕಾಯಿ, ಮಾವಿನಕಾಯಿ ಇವು ತಿಂತಿರ್ತಾರೆ, ಹುಳಿ ಹುಳಿ ಅಂತ. ಆದರೆ ಗರ್ಭಿಣಿ ಬಯಕೆ ಅನ್ನೋದು ಬರೀ ಹುಳಿ ತಿನ್ನೋದ್ರಲ್ಲೇ ಬಯಕೆ ಇರೋದಿಲ್ಲ. ಕೆಲವರಿಗೆ ಎಂತಿಂಥ ಬಯಕೆ ಬರ್ತಿರ್ತದೆ ಅಂದರೆ ದೇವರ ಕಥೆ ಕೇಳಬೇಕು ಅನ್ನೋ ಬಯಕೆಗಳು ಬರ್ತಿರ್ತದಂತೆ. ಇಂತಹ ಕಾಲದಲ್ಲಿ ಕೃಷ್ಣನ ಕಥೆ ಕೇಳಬೇಕು, ಗರ್ಭಸ್ತುತಿಯನ್ನು ಶ್ರವಣ ಮಾಡಬೇಕು ಅನ್ನೋ ಬಯಕೆ ಬಂದಿದೆಯಲ್ಲ, ಅದೇ ದೊಡ್ಡದು. ಅದು ಬಂತು ಅಂದರೆ ಒಳಗಿರುವ ಕೂಸು ಸತ್ಪುತ್ರ ಆಯಿತು ಅಂತಲೇ ಅರ್ಥ, ಒಳ್ಳೆ ಮಗು ಆಗಿ ಹೋಗಿಬಿಡ್ತದಂಥದ್ದು. ಹಾಗೆ ಆ ಅರ್ಥದಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ಸತ್ಯವ್ರತಂ ಭಗವಂತ ಅವನಿಗೆ ಒಂದೊಂದು ಹೆಸರುಗಳು ಹೇಳ್ತಿದ್ದಾರೆ. ಪರಮಾತ್ಮ ಸತ್ಯವ್ರತ, ಸತ್ಯಪರ, ತ್ರಿಸತ್ಯ, ಸತ್ಯಸ್ಯ ಯೋನಿ, ಸತ್ಯೇ ನಿಹಿತಂ, ಸತ್ಯಸ್ಯ ಸತ್ಯಂ, ಇನ್ನು ಸತ್ಯನೇತ್ರಂ, ಸತ್ಯಾತ್ಮಕಂ. ಇಂಥ ಭಗವಂತನನ್ನು ನಾವೆಲ್ಲರೂ ಕೂಡ ಮೊರೆ ಹೊಂದುತ್ತೇವೆ ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅವನನ್ನು ಏನರ್ಥ? ಸತ್ಯವ್ರತಂ. ಸತ್ಯವ್ರತಂ ಅಂದರೆ ಸತ್ ತಿ ಯ ಇಷ್ಟು ಶಬ್ದಗಳಿದ್ದಾವಲ್ಲಿ. ಸತ್ ಸತ್ ಅಂತ ಹೇಳಿದರೆ ನಿರ್ದುಷ್ಟವಾಗಿರುವಂತಹ ಜ್ಞಾನ ಅಂತ ಅರ್ಥ. ಮತ್ತು ತಿ ಅಂದರೆ ಆನಂದ, ಇವುಗಳಿಂದಾಗಿ ಕೂಡಿರುವಂಥವನು ಅಂತ. ಒಳ್ಳೆ ಜ್ಞಾನಾನಂದಗಳಿಂದಾಗಿ, ಜ್ಞಾನ ಆನಂದ ಮೊದಲಾದ ಗುಣಗಳಿಂದಾಗಿ ಕೂಡಿದವನು ಅಂತ ಹೇಳುತ್ತಾರೆ. ಕೂಡಿದವನು ಪರಮಾತ್ಮ. ಇನ್ನು ಅಷ್ಟೇ ಅಲ್ಲ, ಅದರ ಜೊತೆಗೇನು ಅಂತಂದರೆ ವ್ರತ. ವ್ರತ ಅಂದರೆ ಜ್ಞಾನ ಆನಂದಾದಿ ಗುಣಗಳೇನಿದೆ ಇವನಲ್ಲೇನಿದೆ ಅಲ್ವಾ, ಇವನಲ್ಲಿ ಇರುವಂತೆ ಮತ್ತಾರಲ್ಲೂ ಕೂಡ ಇಲ್ಲ, ವ್ಯಾವರ್ತಗೊಳಿಸುತ್ತೆ. ಅಂದರೆ ವ್ಯಾವರ್ತಗೊಳಿಸೋದು ಅಂತಂದರೆ ವ್ರತ ಅಂತಂದರೆ ಅದಕ್ಕೆ ವ್ಯಾವರ್ತನ ರೂಪಂ ಅಂತರ್ಥ. ಯಾರಲ್ಲೂ ಇಲ್ಲದೇ ಇರುವಂತಹ ಜ್ಞಾನಾನಂದಾದಿ ಗುಣಗಳೆಲ್ಲವೂ ಕೂಡ ಈ ಭಗವಂತನ ಒಳಗೆ ಇದೆ ಅಂತ ಹೇಳುತ್ತಿದ್ದಾರೆ, ಈ ಪರಮಾತ್ಮನಲ್ಲಿ ಇದೆ. ಇನ್ನು ಅಷ್ಟೇ ಅಲ್ಲ, ತ್ರಿಸತ್ಯಂ ಸತ್ಯಪರಂ. ಸತ್ಯಪರಂ ಸತ್ಯಪರಂ ಅಂತ ಹೇಳಿದರೆ ಸತ್ಯ, ಸತ್ಯವಾಗಿರುವಂತಹ ಜಗತ್ತು. ಸತ್ಯವಾದಂಥ ಏನು ಈ ಜಗತ್ತಿದೆ, ಈ ಜಗತ್ತಿನ ಒಳಗಡೆ ಆಗಬೇಕಾದರೆ ಪರಮಾತ್ಮನಿದ್ದಾನೆ. ಇನ್ನೊಂದು ಅರ್ಥ ಏನು ಅಂದರೆ ಸತ್. ಸತ್ ಅಂತ ಹೇಳಿದರೆ ಪೃಥಿವಿ, ಅಪು, ತೇಜಸ್ಸು ಮೂರಕ್ಕೂ ಕೂಡ ಸತ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇನ್ನು ತ್ಯ ಅಂತ ಹೇಳಿದರೆ, ತ್ಯ ಅಂದರೆ ವಾಯು ಮತ್ತು ಆಕಾಶ ಅಂತ. ಪರ ಅಂದರೆ ಇವುಗಳಿಗಿಂತಲೂ ಕೂಡ ವಿಲಕ್ಷಣ, ಅಂದರೆ ಆ ಪಂಚಭೂತಗಳೇನಿದ್ದಾವೆ, ಪಂಚಭೂತಗಳೆಲ್ಲವೂ ಏನಿದ್ದಾವೆ ಅದಕ್ಕಿಂತ ವಿಲಕ್ಷಣ, ಅಥವಾ ಪಂಚಭೂತದಿಂದ ನಿರ್ಮಿತವಾದ ಏನು ಈ ಪ್ರಪಂಚ ಇದೆ ಇದೆಲ್ಲಕ್ಕಿಂತಲೂ ಕೂಡ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಅವನ ದೇಹ ಎನ್ನುವಂತಹದ್ದು ಪಾಂಚಭೌತಿಕವಾದ ದೇಹ ಅಲ್ಲ, ಪಂಚಭೂತಗಳಿಂದ ನಿರ್ಮಿತವಾದದ್ದಲ್ಲ ಪರಮಾತ್ಮನದ್ದು ಅಂತ ಹೀಗೊಂದರ್ಥ. ಇನ್ನೊಂದು ತ್ರಿಸತ್ಯಂ. ತ್ರಿಸತ್ಯ ಅಂದರೆ ತ್ರಿ ಅಂದರೆ ಮೂರು ಅಂತರ್ಥ. ಮೂರು ವೇದ, ಮೂರು ಅಂದರೆ ವೇದ, ಮೂರು ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಮೂರೇ ವೇದಗಳಿರೋದು. ಶಾಖೆ 4, ಶಾಖೆ ಋಕ್ಷಾಖೆ, ಯಜುಶಾಖೆ, ಸಾಮಶಾಖೆ, ಅಥರ್ವ ಶಾಖೆ ಅಂತ ಶಾಖೆಗಳು 4 ಇದ್ದಾವೆ. ಆದರೆ ವೇದಗಳಿರುವಂತಹದ್ದು ಮೂರೇ ವೇದಗಳು. ಈ ಮೂರು ವೇದಗಳೇನಿದ್ದಾವಲ್ಲ, ಈ ಮೂರೂ ವೇದಗಳಿಂದಲೂ ಕೂಡ ಸತ್ಯವಾಗಿ ಪ್ರತಿಪಾದ್ಯನಾದವನು ಯಾರು ಅಂತಂದರೆ ಭಗವಂತ. ಈ ಮೂರು ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ವೇದಗಳಲ್ಲಿ ಮೂರು ವೇದಗಳಲ್ಲೂ ಕೂಡ ಮುಖ್ಯ ಪ್ರತಿಪಾದ್ಯನಾದವನು ಪರಮಾತ್ಮ. ಆದ್ದರಿಂದ ಅವನಿಗೆ ತ್ರಿಸತ್ಯ ಅಂತ ಹೆಸರು. ಇನ್ನು ಸತ್ಯಸ್ಯ ಯೋನಿಂ. ಸತ್ಯಸ್ಯ ಯೋನಿಂ ಅಂದರೆ ಸತ್ಯವಾಗಿರುವಂಥ ಏನು ಪ್ರಪಂಚ ಇದೆ ಈ ಪ್ರಪಂಚಕ್ಕೆ ಯೋನಿ ಅಂದರೆ ಕಾರಣನಾಗಿದ್ದಾನೆ ಅಂತ ಅರ್ಥ. ಪರಮಾತ್ಮ ಅವನೇ ಕಾರಣನಾಗಿದ್ದಾನೆ. ಇನ್ನು ಅಷ್ಟೇ ಅಲ್ಲ, ನಿಹಿತಂಚ ಸತ್ಯೇ. ಸತ್ಯವಾದಂಥ ಪ್ರಪಂಚದ ಒಳಗೆ ನಿಹಿತ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಅವನೇ ಇದರೊಳಗೆಲ್ಲ ಸೇರಿಕೊಂಡು ಪರಮಾತ್ಮ ಅಂತರ್ಯಾಮಿಯಾಗಿ ನಿಯಮನವನ್ನು ಮಾಡುತ್ತಾನೆ ಪರಮಾತ್ಮ. ಸತ್ಯಸ್ಯ ಸತ್ಯಂ. ಸತ್ಯವಾದ ಪ್ರಪಂಚಕ್ಕೂ ಕೂಡ ಸತ್ಯವನ್ನು ಕೊಟ್ಟದ್ದು.
ಅಂದರೆ ಸತ್ಯವಾದ ಜಗತ್ತಿನಲ್ಲಿ ನಿಯಾಮಕನಾಗಿ ನೆಲೆಸಿ ಪರಮಾತ್ಮ ಮತ್ತೇನು ಮಾಡಿದ್ದಾನೆ ಅಂದರೆ ಆನಂದಾದಿ ಜ್ಞಾನಗಳನ್ನೆಲ್ಲ ಕೊಡ್ತಿದ್ದಾನಂತೆ ಪರಮಾತ್ಮ. ಆದ್ದರಿಂದ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ. ಸತ್ಯನೇತ್ರ, ಸತ್ಯನೇತ್ರ ಅಂತ ಹೇಳಿದರೆ ಸತ್ಯವಾದಂಥದ್ದು ಪ್ರಪಂಚ. ಇದಕ್ಕೆ ನೇತ್ರ, ನೇತ್ರ ಅಂತ ಹೇಳಿದರೆ ನಯತೀತಿ ನೇತ್ರಂ, ನಯತಿ ತ್ರಾಯತಿ ಅಂತ ಅರ್ಥ. ಅಂದರೆ ನಯತಿ, ನಯತಿ ಅಂತ ಹೇಳಿದರೆ ನಮ್ಮ ಸತ್ಯವಾದ ಪ್ರಪಂಚವನ್ನು ಮುಂದೆ ನಡೆಸ್ತಾ ಇರುವಂಥವನು ಭಗವಂತ. ಆದ್ದರಿಂದ ಸತ್ಯನೇತ್ರ ಅಂತ ಅವನಿಗೆ ಹೆಸರಂತೆ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯಾತ್ಮಕಂ, ಸತ್ಯಾತ್ಮಕಂ ಅಂತ ಹೇಳಿದರೆ ಸತ್ ಆತ್ಮಕಂ. ಆತ್ಮ ಅಂದರೆ ಇಲ್ಲಿ ಅತ್ತೀತಿ ಆತ್ಮ ಅಂತ. ಅಂದರೆ ಸತ್ಯವಾದ ಏನು ಪ್ರಪಂಚ ಇದೆ ಇದನ್ನು ಅತ್ತಿ, ಇದನ್ನು ಭೋಜನ ಮಾಡುತ್ತಾನೆ ಅಂದರೆ ಲಯ ಮಾಡುತ್ತಾನೆ ಅಂತ ಅರ್ಥ. ಹಾಗಾಗಿ ಲಯ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮ ಸತ್ಯಾತ್ಮಕಂ. ಸತ್ಯಾತ್ಮಕಂ ಅಂದರೆ ಈ ಪ್ರಪಂಚವನ್ನೆಲ್ಲ ಲಯ ಮಾಡತಕ್ಕಂಥವನು ಭಗವಂತ ಅಂತ ಅವನನ್ನು ಅತ್ತತ್ವಾತ್ ಆತ್ಮ, ಆತ್ಮಕತ್ವಂ ಅಂತ. ಅತ್ತತ್ವಾತ್ ಆತ್ಮ, ಹೀಗೆ ಅತ್ತ ಎಲ್ಲವನ್ನು ಭೋಜನ ಮಾಡೋದರಿಂದ ಆತ್ಮ ಅಂತ ಹೆಸರು. ಸತ್ಯಾತ್ಮಕಂ ಅಂದರೆ ಅಲ್ಲಿಗೆ ಅರ್ಥ ಏನಾಯಿತು ಅಂದರೆ ಪ್ರಪಂಚವನ್ನು ಲಯ ಮಾಡ್ತಕ್ಕಂಥವನು ಪರಮಾತ್ಮ. ಹೀಗೆ ಆ ಭಗವಂತ ಪರಮಾತ್ಮ ಇಂಥ ಏನು ಪರಮಾತ್ಮ ಇದ್ದಾನೆ ಅವನನ್ನು ಮೊರೆ ಹೊಂದುತ್ತೇವೆ ಅಂತ ಸ್ತೋತ್ರ ಮಾಡಿದ್ದಾರೆ. ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ. 8 ಹೆಸರುಗಳನ್ನು ಹೇಳಿದ್ದಾರೆ ಪರಮಾತ್ಮನಲ್ಲಿ. 8ರಿಂದಲೂ ಕೂಡ ಏನು ಮಾಡುತ್ತಿದ್ದಾರೆ ಅಂದರೆ ಭಗವಂತ ಅವನನ್ನು ಸೃಷ್ಟ್ಯಾದಿ ಅಷ್ಟಕರ್ತೃತ್ವಂ ಅಂತ ಹೇಳ್ತಾರಲ್ಲ, ಸೃಷ್ಟಿ ಮೊದಲಾದಂಥ ಅಷ್ಟಕರ್ತೃತ್ವ ಅವನಲ್ಲಿ ಪರಮಾತ್ಮನಲ್ಲಿದೆ ಅಂತ ಹೇಳಿದ್ರಿಂದಾಗಿ ಎಲ್ಲ ಅವನಲ್ಲಿ ಹೇಳಿದಂತೆ ಆಗ್ತದೆ. ಯಾಕೆಂದರೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ನಿಯತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಇಷ್ಟು ಅವನಲ್ಲಿರ್ತಕ್ಕಂತಹ ಒಟ್ಟು 8 ಗುಣಗಳು ಅಂತ ಹೇಳುತ್ತಾರೆ. 8 ಗುಣಗಳು. ಆ 8 ಗುಣಗಳಲ್ಲೂ ಕೂಡ ಮೊದಲು ಹೇಳಿರುವಂತಹದ್ದು ಸೃಷ್ಟಿ. ಅದು ಸತ್ಯಸ್ಯ ಯೋನಿಂ. ಸತ್ಯಸ್ಯ ಯೋನಿಂ ಅಂದರೆ ಈ ಸತ್ಯವಾದ ಪ್ರಪಂಚಕ್ಕೆ ಕಾರಣನಾಗಿದ್ದಾನೆ ಅಂದರೆ ಇದನ್ನು ಸೃಷ್ಟಿ ಮಾಡತಕ್ಕಂಥವನವನೇ ಅಂತ ಹೇಳಿದ್ರಿಂದ ಸೃಷ್ಟಿಯನ್ನು ಹೇಳಿದಂತೆ ಆಯಿತು. ಇನ್ನು ಅದರ ಜೊತೆಗೆ ಮತ್ತೊಂದೇನು ಅಂತಂದರೆ ನಿಹಿತಂಚ ಸತ್ಯೇ. ನಿಹಿತಂಚ ಸತ್ಯೇ, ನಿಹಿತಂಚ ಸತ್ಯೇ ಅಂದರೆ ಈ ಸತ್ಯವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿ ಅದರ ಒಳಗೆ ತಾನೇ ಪ್ರವೇಶ ಮಾಡಿದ್ದಾನೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಈ ರೀತಿ ಅದರ ಒಳಗೆ ತಾನೇ ಪ್ರವೇಶ ಮಾಡಿದ. ಯಾಕೆ ಪ್ರವೇಶ ಮಾಡಿದ ಅಂತಂದರೆ ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಮೇಲೆ ಅದರ ಒಳಗೆ ಪ್ರವೇಶ ಮಾಡಿದ್ದು ಇದನ್ನು ಚೆನ್ನಾಗಿ ನಡೆಸಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಈ ಪ್ರಪಂಚವನ್ನು ರಕ್ಷಣೆ ಮಾಡಲಿಕ್ಕೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಇದನ್ನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ, ಪಾಲನೆ ಮಾಡುತ್ತಾನೆ ಅಂತ ಅರ್ಥ. ಇನ್ನೊಂದು ಲಯ ಮಾಡುತ್ತಾನೆ ಅಂತ ಹೇಳಿದ್ವಿ. ಅದಕ್ಕೆ ಸತ್ಯಾತ್ಮಕಂ, ಸತ್ಯವಾದ ಪ್ರಪಂಚವನ್ನು ಊಟ ಮಾಡುವವನು ಅಂತ ಹೇಳಿದ್ರಿಂದಾಗಿ ಇಡೀ ಪ್ರಪಂಚದ ಲಯವನ್ನು ಮಾಡುತ್ತಾನೆ. ಹಾಗಾದರೆ ಸೃಷ್ಟಿ ಸ್ಥಿತಿ ಲಯ. ಆಮೇಲೆ ನಿಯತಿ. ನಿಯತಿ ಅಂತ ಹೇಳಿದರೆ ಇದನ್ನು ನಿಯಮನ ಮಾಡುತ್ತಾನೆ ಪರಮಾತ್ಮ ಅಂತ ಹೇಳಿದರು. ನಿಯಮನ ಮಾಡುತ್ತಾನೆ. ಆ ನಿಯಮನ ಮಾಡುತ್ತಾನೆ ಅನ್ನುವಂಥದ್ದನ್ನು ಹೇಗೆ ಹೇಳ್ತಿದ್ದಾರೆ ಅಂತಂದರೆ, ನಿಯಮನ ಮಾಡುವುದು ಅಂತಂದರೆ ಪರಮಾತ್ಮ ಇದು ಸತ್ಯಸ್ಯ ಸತ್ಯಂ, ಸತ್ಯವಾದಂಥ ಪ್ರಪಂಚವನ್ನು ಸತ್ಯವಾಗಿ ಅವನೇ ಒಳಗಡೆ ಇದ್ದು ಇದನ್ನು ನಿಯಮನ ಮಾಡುತ್ತಿದ್ದಾನೆ. ಯಾವ್ಯಾವ ಕಾಲದಕ್ಕೆ ಏನೇನು ನಡಿಬೇಕು ಅದನ್ನೆಲ್ಲ ನಡೆಸ್ತಾ ಇರುವಂಥವನು ಅವನೇ ಪರಮಾತ್ಮ. ಇನ್ನೊಂದು ಅದಲ್ಲದೇನೆ ನಿಯತಿ ಜ್ಞಾನ, ಜ್ಞಾನವನ್ನು ಕೊಡತಕ್ಕಂಥವನು. ಹಾಗೆ ತ್ರಿಸತ್ಯಂ ಅಂದರೆ 3 ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಅವನನ್ನು ವೇದದಿಂದಲೇ ತಿಳಿಬೇಕು ಅಂತ ಅರ್ಥ. ವೇದದಿಂದ ತಿಳಿಯಬೇಕು ಅಂತ. ಇನ್ನು ಸತ್ಯಪರಂ. ಸತ್ಯಪರಂ, ಸತ್ಯಪರಂ ಅಂತ ಹೇಳಿದರೆ ಅಜ್ಞಾನ. ಕೆಲವೊಂದು ಸರ್ತಿ ಸತ್ಯನಾಮಕನಾದಂಥ ಪರಮಾತ್ಮ ಅವನು ಪರಂ. ಪರಂ ಅಂದರೆ ವಿಲಕ್ಷಣವಾಗಿ, ಕೆಲವರಿಗೆ ಅಂದರೆ ಜ್ಞಾನಕ್ಕಿಂತ ವಿಲಕ್ಷಣವಾದದ್ದು ಅಂದರೆ ಅಜ್ಞಾನ. ಅಜ್ಞಾನವನ್ನು ಕೊಟ್ಟು ಬಿಡುತ್ತಾನೆ ಪರಮಾತ್ಮ, ಹಾಗೂ ಮಾಡುತ್ತಾನೆ. ಇನ್ನು ಅಷ್ಟೇ ಅಲ್ಲ, ಅದರ ಜೊತೆಗೆ ಮುಂದೆ ಸತ್ಯ ನೇತ್ರಂ, ಬಂಧ. ಬಂಧ ಅಂದರೆ ನೇತ್ರ ಅನ್ನೋ ಶಬ್ದಕ್ಕೆ ಹಗ್ಗ ಅಂತ ಅರ್ಥ ಇದೆ. ವಾಸುಕಿಯನ್ನು ಹೇಳುವಾಗ
ಒಂದು ಕಡೆ ಪರ್ವತಕ್ಕೆ ಹಾಕಬೇಕಾದ್ರೆ ಹಗ್ಗ ಯಾವುದು ಅಂದರೆ ಅಲ್ಲಿ ನೇತ್ರ ಅಂತ ಹೇಳ್ತಾರೆ, ವಾಸುಕಿ ನೇತ್ರ ಅಂತ ಹೇಳ್ತಾರೆ. ಅದರಿಂದ ನೇತ್ರ ಅಂದರೆ ಹಗ್ಗ. ಆದ್ದರಿಂದ ಸತ್ಯನೇತ್ರಂ ಅಂದರೆ ಈ ಸತ್ಯವಾದ ಪ್ರಪಂಚಕ್ಕೆ ಹಗ್ಗದಂತೆ ಬಂಧನ ಮಾಡತಕ್ಕಂಥವು ನೀವನೇ ಪ್ರಪಂಚ ಪರಮಾತ್ಮ. ಆದ್ದರಿಂದ ಬಂಧನವನ್ನು ಹೇಳಿದಂತೆ ಆಯಿತು. ಇನ್ನು ಅಷ್ಟೇ ಅಲ್ಲ, ಅದರ ಜೊತೆಗೆ ಕೊನೆಗೆ ಇನ್ನು ಮೋಕ್ಷವನ್ನು ಕೊಡತಕ್ಕಂಥವನು, ಅದನ್ನು ವ್ರತದಂತೆ ತೊಟ್ಟಿದ್ದಾನಂತೆ ಪರಮಾತ್ಮ. ಸತ್ಯವ್ರತಂ, ಆ ಪರಮಾತ್ಮ ನೀವು ನನ್ನನ್ನು ಧ್ಯಾನ ಮಾಡಿದರೆ ಕೊಟ್ಟೇ ಕೊಡ್ತೇನೆ ಅಂತ ವ್ರತ ತೊಟ್ಟಿದ್ದಾನೆ. ಆದ್ದರಿಂದ ಸತ್ಯವ್ರತ ಅಂದರೆ ಮೋಕ್ಷಪ್ರದಾಯಕ. ಹಾಗಾಗಿ ಮೋಕ್ಷ ಕೊಡತಕ್ಕಂಥವನು ಅವನು ಅನ್ನುವಂಥದ್ದನ್ನು 8 ಗುಣಗಳನ್ನು ಕೂಡ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಆಯಾಯ ಗುಣಗಳನ್ನು ಹೇಳಿ ಇಂಥವನು ಪರಮಾತ್ಮ, ಅವನನ್ನು ಮೊರೆ ಹೊಂದಿದ್ದೇವೆ ಅಂತ ಹೇಳುತ್ತಾರೆ. ಇನ್ನಷ್ಟೇ ಅಲ್ಲ, ಇದೇ ಶ್ಲೋಕಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಹೇಳ್ತಾರೆ. ಸತ್ಯವ್ರತಂ, ಸತ್ಯ ಅಂದರೆ ಧರ್ಮ ಅಂತ ಅರ್ಥ. ಅದನ್ನು ವ್ರತ ಅಂತ ಹೇಳಿದರೆ ಅದನ್ನು ಪಾಲನೆ ಮಾಡತಕ್ಕಂಥವನು, ಯಾವಾಗಲೂ ಕೂಡ ಪಾಲನೆ ಮಾಡುತ್ತಾನೆ. ಇನ್ನೊಂದು ಸತ್ಯಪರಂ ಅಂತ ಹೇಳಿದರೆ ಅದನ್ನು ಪರಂ ಅನ್ನೋದಕ್ಕೂ ಪಾಲಕ ಅಂತಲೂ ಅರ್ಥ ಇದೆ. ಧರ್ಮ ಪಾಲಕ ಅಂತ ಇನ್ನೊಂದು ಅರ್ಥ ಹೇಳಲಿಕ್ಕೆ ಬರ್ತದೆ. ತ್ರಿಸತ್ಯ ಅಂದರೆ 3 ಲೋಕ, ಅಂದರೆ 3 ಲೋಕ ನಾಶ ಆದರೂ ಕೂಡ ಇರುವಂಥವನು ಇವನು ಮಾತ್ರ. ಅಂದರೆ 3 ಲೋಕ. ಆ 3 ಲೋಕ ನಾಶವಾದಾಗಲೂ ಕೂಡ ಸತ್ಯವಾಗಿ ಇರುವವನು ಇವನೊಬ್ಬನೇ. ಹಾಗಾಗಿ ಇವನಿಗೆ ತ್ರಿಸತ್ಯ ಅಂತ ಹೆಸರು ಅಂತ ಹೇಳ್ತಾರೆ. ಸತ್ಯಸ್ಯ ಯೋನಿಂ, ಸತ್ಯ ಅಂದರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೆ ಯೋನಿ ಅಂದರೆ ಜನಕ ಅಂತ ಅರ್ಥ. ಮುಖ್ಯ ಪ್ರಾಣದೇವರನ್ನು ಹುಟ್ಟಿಸಿದವನು ಅಂತ. ನಿಹಿತಂಚ ಸತ್ಯೇ ಅಂತ ಹೇಳಿದರೆ ಮುಖ್ಯ ಪ್ರಾಣದ ಒಳಗೆ ಸದಾ ವಾಸ ಮಾಡತಕ್ಕಂಥವನು ಅಂತ. ಸತ್ಯಸ್ಯ ಸತ್ಯಂ, ಇನ್ನು ಸತ್ಯವಾದಂಥ ಏನು ದೇವತೆಗಳಿದ್ದಾರೆ ಅವರಿಗೂ ಕೂಡ ಸತ್ಯ, ಅವರನ್ನು ನಿಯಮನ ಮಾಡತಕ್ಕಂಥವನು ಇವನೇ ಅಂತ. ಇನ್ನೊಂದು ಅರ್ಥದಲ್ಲಿ ಸತ್ಯನೇತ್ರಂ ಅಂದರೆ ಸತ್ಯ ಅಂದರೆ ಸತ್ಯವಾದದ್ದು, ದೇವತೆಗಳು ಅಂತ ಅರ್ಥ. ನೇತ್ರ ಅಂತ ಹೇಳಿದರೆ ನೇತಾರರು ಅಂತ ಅರ್ಥ. ಅಂದರೆ ಆ ದೇವತೆಗಳು ಪರಮಾತ್ಮನನ್ನು ನಮ್ಮ ತನಕ ಕರ್ಕೊಂಡು ಬಂದು ಅನುಗ್ರಹ ಮಾಡು ಅಂತ ಹೇಳುತ್ತಾರಂಥವ್ರು ನಮಗೆಲ್ಲ. ಹಾಗಾಗಿ ನಮಗೆ ದೇವತೆಗಳೆಲ್ಲರೂ ಕೂಡ ಸತ್ಯನೇತ್ರರು ಅಂತ ಹೇಳುತ್ತಾರೆ. ಇನ್ನು ಸತ್ಯಾತ್ಮಕಂ ಅಂದರೆ ಈಗ ಅಬಾಧಿತವಾದಂತಹ ಜ್ಞಾನ ಸುಖ ಇವನಿಗೆ. ಸತ್ಯಾತ್ಮಕ ಅಂದರೆ ಅವನ ಸುಖಕ್ಕೆ ಯಾವತ್ತೂ ಬಾಧೆ ಇಲ್ಲ. ನಮಗೀಗ ಸುಖ ಇದ್ದರೆ ಇನ್ನೊಂದು ಕ್ಷಣದಲ್ಲಿ ಇರುವುದಿಲ್ಲ, ಆದರೆ ಅವನಿಗೆ ಹಾಗಲ್ಲ. ಎಲ್ಲ ಕಾಲದಲ್ಲೂ ಕೂಡ ಅವನ ಆನಂದ ಜ್ಞಾನ ದೇಹದಿಂದ ಇರುತ್ತಾನೆ. ಇದೆಲ್ಲವೂ ಕೂಡ ಪರಮಾತ್ಮನನ್ನು ಇಂಥ ಭಗವಂತ ನಿನಗೆ ಮೊರೆ ಹೊಂದುತ್ತಾ ಇದ್ದೇವೆ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡುತ್ತಾರೆ ಪರಮಾತ್ಮನನ್ನು. ಇನ್ನು ಅದರ ಜೊತೆಗೆ ಇನ್ನೊಂದು ಹೇಳುತ್ತಾರೆ, ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸ ಪಂಚಶಿಪಶ್ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನ ವಾಕ್ಷಃ ದಶಚ್ಛದಿ ದ್ವಿಕಗೋಖ್ಯಾದಿ ವೃಕ್ಷಃ. ಇನ್ನೊಂದು ಶ್ಲೋಕದಲ್ಲೂ ಕೂಡ ಗರ್ಭಸ್ತುತಿ ಮಾಡುತ್ತಿದ್ದಾರೆ ಪರಮಾತ್ಮನನ್ನು. ದೇವರನ್ನು ಸ್ತೋತ್ರ ಮಾಡುತ್ತಾರೆ. ಪರಮಾತ್ಮ ಏಕಾಯನೋಸೌ ದ್ವಿಫಲಸ್ತ್ರಿಮೂಲ, ಆದಿವೃಕ್ಷ. ದೇವರಿಗೆ ವೃಕ್ಷ ಅಂತ ಕರೀತಾರೆ. ವೃಕ್ಷ ಅಂತ ಹೇಳಿದರೆ ಆವರಣ ಅಂತ, ವೃಕ್ಷ ಆವರಣೆ ಅಂತ ಒಂದು ಧಾತು ಇದೆ. ಆದಿವೃಕ್ಷ ಅಂದರೆ ಇಡೀ ಜಗತ್ತನ್ನು ಆವರಿಸಿಕೊಂಡಿರುವಂಥವನ ಆದಿಪುರುಷ ಯಾರು ಅಂದರೆ ಭಗವಂತ. ಆದಿಯಲ್ಲಿದ್ದವನು, ಇಡೀ ಜಗತ್ತನ್ನು ಆವರಿಸಿಕೊಂಡಂಥವನು ಅಂತ ಅರ್ಥ. ಆದಿವೃಕ್ಷ ಅಂತ ಇದು ಒಂದು. ಇನ್ನೊಂದು ವೃಕ್ಷ ಅಂದರೆ ಇದು ಪ್ರಪಂಚಕ್ಕೆ ಹೇಳ್ತಾ ಇರುವಂಥದ್ದು. ದೇವರನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ದೇವರೇ, ಏನು ವಿಚಿತ್ರನೋ ನೀನು. ಯಾಕೆ ಅಂದರೆ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದವನೇ ನೀನು. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಈ ಪ್ರಪಂಚದ ಒಳಗೆ ಒಂದು ಗರ್ಭದ ಒಳಗೆ ನೀನೂ ಪ್ರವೇಶ ಮಾಡಿ ನಿನ್ನ ಲೀಲೆ ತೋರಿಸ್ತಾ ಇದೆಯಲ್ಲ, ನಿನ್ನ ಲೀಲೆಗೆ ನಮೋ ಎಂಬೆ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಪ್ರಪಂಚ, ಇದಕ್ಕೆ ಪ್ರಪಂಚ ಅಂತ ಹೆಸರು. ಯಾಕೆ ಇದಕ್ಕೆ ಪ್ರಪಂಚ ಅಂತ ಹೆಸರು ಅಂದರೆ ಪಂಚ ಇತಿ ಪ್ರಪಂಚ ಅಂತ. ಪಂಚ ಪ್ರಪಂಚ ಅಂದರೆ ಅರ್ಥ ಏನು ಅಂದರೆ 5 ಇದೆ, ಆದ್ದರಿಂದ ಪ್ರಕೃಷ್ಟವಾದ ಪಂಚ ಇರೋದರಿಂದ ಇದಕ್ಕೆ ಪ್ರಪಂಚ ಅಂತ ಹೆಸರು. ಪ್ರಕೃಷ್ಟವಾದ ಪಂಚ ಅಂದರೆ ಪಂಚಭೇದಗಳಿದೆ, ಆದ್ದರಿಂದಾಗಿ ಇದಕ್ಕೆ ಪ್ರಪಂಚ ಅಂತ ಹೆಸರು. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಅಂತ 5 ಭೇದಗಳಿದೆ, ಆದ್ದರಿಂದ ಪ್ರಪಂಚ ಅಂತ ಕರೀತಾರೆ.
ಇನ್ನೊಂದು ಅರ್ಥದಲ್ಲಿ ಪಂಚ ಪಂಚ ಅಂದರೆ 5 5 5 5 ಅಂದರೆ 10 ಅಂತ. 10 ಇರೋದ್ರಿಂದ ಇದು ಪ್ರಪಂಚ. ಯಾಕೆ 5 + 5 10. ಅಥವಾ 5 5 ಅಂದರೆ ಪಕ್ಕದಲ್ಲಿಟ್ಟರೆ 55. ಪ್ರಪಂಚ ಅಂದರೆ 55. 10 ಅಂದರೂ ಅದೇನೆ. ಯಾಕೆ ಅಂದರೆ 1 ರಿಂದ 10 ಅಂದರೆ ನೀವೆಲ್ಲ ಕೂಡಿಸ್ತಾ ಹೋದರೆ ಸಿಗೋ ಸಂಖ್ಯೆ 55. 1 + 2 3, 3 + 3 6. ಹೀಗೆ ನೀವು ಕೊನೆ ತನಕ 10ರ ತನಕ ಸೇರಿಸಿದರೆ ಸಿಗೋ ಸಂಖ್ಯೆ ಎಷ್ಟು ಅಂದರೆ 55. ಹಾಗಾಗಿ ಒಟ್ಟು ಪ್ರಪಂಚ ಅಂತ ಹೇಳಿದರೆ 55 ಅಥವಾ 1 ರಿಂದ 10. ಇದನ್ನೇ ಪ್ರಪಂಚ ಅಂತ ಕರೀತಾರೆ. ಏನಿದು ಪ್ರಪಂಚ ಅಂತ ಕೇಳಿದರೆ, ಈ ಪ್ರಪಂಚವನ್ನು 1 ರಿಂದ 10 ಅಥವಾ 55 ಇದನ್ನು ಸೃಷ್ಟಿ ಮಾಡಿದವನು ಭಗವಂತ. ಈ 55ಅನ್ನು ಸೃಷ್ಟಿ ಮಾಡಿ ಪರಮಾತ್ಮ ಏನು ಮಾಡಿದ್ದಾನಂತೆ, ಇದರ ಒಳಗೆ ತಾನೂ ಬಂದು ಕೂತ್ಕೊಂಡಿದ್ದಾನೆ. ಏನು ವಿಚಿತ್ರ ಇದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಮೊದಲಿಗೆ ಹೇಳ್ತಿದ್ದಾರೆ ಏಕಾಯನೋಸವು. ಇದು ಪ್ರಪಂಚ ಅನ್ನುವಂಥದ್ದು ಒಂದು ದೊಡ್ಡ ವೃಕ್ಷ, ಆದಿ ವೃಕ್ಷ. ಇದೊಂದು ಹೆಮ್ಮರ ಅಂತ ಹೇಳಿದರು. ಮರ ಇದು ಪ್ರಪಂಚ ಅನ್ನೋದು. ಈ ಮರ ಎನ್ನುವುದು ಯಾವುದಿದು ಅಂತ ಕೇಳಿದರೆ ಇದೊಂದು ವಿಚಿತ್ರವಾದಂಥ ಮರ ಅಂತ ಹೇಳ್ತಾರೆ. ಏಕಾಯನೋಸವು, ಒಂದೇ ಬೇರಿದೆ ಇದಕ್ಕೆಂತ. ಒಂದು ಬೇರಿದೆ, ತಾಯಿ ಬೇರು ಅನ್ನೋದು ಒಂದು ಬೇರು ಅಂತ ಹೇಳ್ತಾರೆ. ಆ ಒಂದು ಬೇರಿದೆ ಅಂತೆ. ಆ ಒಂದು ಬೇರು ಇದು ಹೇಗಿದೆ ವೃಕ್ಷ ಇದು ಅಂತ ಕೇಳಿದರೆ, ಏನು ಈ ವೃಕ್ಷದ ಹೆಸರೇನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಈ ವೃಕ್ಷದ ಹೆಸರೇನು ಅಂತಂದರೆ ಇದರ ಹೆಸರೇನು ಅಂತ ಗೊತ್ತಾಗಬೇಕಾದ್ರೆ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ ಅಂತಾನೆ ಕೃಷ್ಣ. ಯಾವುದದು ಅಂತಂದರೆ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವಮೂಲಂ ಅಧಃಶಾಖಂ. ಊರ್ಧ್ವಮೂಲಂ ಇದರ ಬೇರು ಎನ್ನುವುದು ಮಾತ್ರ ಹೇಗಿದೆ ಅಂದರೆ ಎಲ್ಲ ವೃಕ್ಷಗಳ ಬೇರು ನೆಲದೊಳಗಿರ್ತದೆ, ಕೆಳಗಿರ್ತದೆ. ಕೊಂಬೆರೆಂಬೆಗಳು ಮೇಲಿರ್ತದೆ. ಇದು ಹಾಗಲ್ಲ, ಬೇರು ಮೇಲೆ ಇದೆ, ಕೊಂಬೆರೆಂಬೆಗಳು ಕೆಳಗಿದೆ ಅಂತೆ. ಉಲ್ಟಾ ವೃಕ್ಷ ಅದು. ಯಾವುದದು ಅಂದರೆ ಪ್ರಪಂಚ ಅನ್ನುವ ವೃಕ್ಷ. ಏನಿದರ ಹೆಸರು ಅಂದರೆ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅಶ್ವತ್ಥ ಅಂತ ಹೆಸರಂತೆ ಈ ವೃಕ್ಷಕ್ಕೆ. ಪ್ರಪಂಚ ವೃಕ್ಷಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೆಸರು. ಯಾಕೆ ಇದಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೆಸರು ಅಂತಂದರೆ, ಅಶ್ವತ್ಥ ಅಂತ ಹೇಳಿದರೆ ಅರ್ಥ ಏನು ಗೊತ್ತಾ? ಸಂಸ್ಕೃತದಲ್ಲಿ ಶ್ವಃ ಅಂದರೆ ನಾಳೆ ಅಂತ ಅರ್ಥ, ಥ ಅಂದರೆ ಇರೋದು ಅಂತ ಅರ್ಥ. ಅಶ್ವತ್ಥ ಅಂದರೆ ನಾಳೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲಪ್ಪ, ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಮನುಷ್ಯನ ಬದುಕು. ಇದು ಅಶಾಶ್ವತ ಅಂತ ಅರ್ಥ. ಹಾಗೆ ಇದಕ್ಕೆ ಅಶ್ವತ್ಥ ಅಂತ ಹೆಸರು ಅಂತ ಹೇಳಿದರು. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುಹು. ಇದಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಇಷ್ಟೇ ಅಲ್ಲ, ಈ ವೃಕ್ಷದಲ್ಲಿ 2 ಹಣ್ಣುಗಳು ದ್ವಿಫಲಃ ಅದನ್ನು ಹೇಳಿದರು. ಏಕಾಯನೋಸೌ ದ್ವಿಫಲಃ. ದ್ವಿಫಲಃ ಅಂತಂದರೆ 2 ಹಣ್ಣುಗಳಿದ್ದಾವೆ ಇದರಲ್ಲಿ ಅಂತ ಹೇಳಿದರು. ಯಾವುದದು 2 ಹಣ್ಣು ಅಂತ ಕೇಳಿದರೆ, 2 ಹಣ್ಣುಗಳು ಕೂಡ ಒಂದು ಪ್ರವೃತ್ತಿ ಮಾರ್ಗದ ಹಣ್ಣು, ಇನ್ನೊಂದು ನಿವೃತ್ತಿ ಮಾರ್ಗದ ಹಣ್ಣು ಅಂತ ಹೇಳ್ತಾರೆ. ಅದು ಎಲ್ಲಿ ಹೇಳಿದ್ದಾರೆ ಅಂದರೆ ನಾರಾಯಣ ಉಪನಿಷತ್ತಿನಲ್ಲಿ ಹೇಳುತ್ತಾರೆ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಃ ಪ್ರಜಾ ಸೃಜಮಾನಾಂ ಸ್ವರೂಪಾಃ ಅಜೋಹ್ಯೇಕೋ ಜುಷಮಾನೋನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯಃ. ಅಜಾಂ ಏಕಾಂ ಮೇಲ್ನೋಟಕ್ಕೆ ಅರ್ಥ ಏನು ಅಂದರೆ ಅಜ ಅಂದರೆ ಅಜ ಅಂತ ಹೇಳಿದರೆ ಒಂದು ಹೆಣ್ಣು ಆಡು. ಅದು ಏನಾಗ್ತಾ ಇದೆ ಅಂದರೆ ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಂ. ಅದು ಹೆಣ್ಣಾಡು ಹೇಗಿದೆ ಅಂದರೆ 3 ಬಣ್ಣ, ಬಿಳಿ, ಕಪ್ಪು ಮತ್ತು ಕೆಂಪು, 3 ಬಣ್ಣದಿಂದ. ಲೋಹಿತ ಕೆಂಪು, ಕೃಷ್ಣ ಕಪ್ಪು ಮತ್ತು ಶ್ವೇತ, ಇದು 3 ಬಣ್ಣ. ಲೋಹಿತ ಶುಕ್ಲ ಕೃಷ್ಣ, ಶುಕ್ಲ ಅಂದರೆ ಬಿಳಿ. ಹೀಗೆ 3 ಬಣ್ಣದಿಂದ ಇದೆ ಅಂತ. ಅದು ಏನು ಮಾಡ್ತಾ ಇದೆ ಅಂದರೆ ತನ್ನಂತೆ ಇರುವಂತಹ ಬಹ್ವೀಃ ಪ್ರಜಾ ಸೃಜಮಾನಾಂ ಸ್ವರೂಪಾಃ. ತನ್ನಂತೆ ಇರುವ ಅಂದರೆ ಕೆಂಪು, ಬಿಳಿ, ಕಪ್ಪು 3 ಬಣ್ಣದಿಂದ ಕೂಡಿರುವಂತಹ ಮಕ್ಕಳನ್ನು ಹಡಿತಾ ಇದೆ ಅಂತ. ಅದು ಹೆರ್ತಾ ಇದೆ. ಇನ್ನು ಅದರಲ್ಲಿ ಒಂದು ಗಂಡಾಡಿದೆ. ಅಜೋಹ್ಯೇಕೋ ಜುಷಮಾನೋನು ಶೇತೆ. ಒಂದು ಗಂಡಾಡಿ ಏನು ಮಾಡ್ತಾ ಇದೆ ಅಂತೆ, ಈ ಹೆಣ್ಣಾಡಿನ ಹಿಂದೆ ಹೋಗಿ ಇದೇ ಚೆನ್ನಾಗಿದೆ ಅಂತ ಅದರ ಸುತ್ತಲೂ ಓಡಾಡ್ತಾ ಇದೆ ಅಂತೆ. ಇನ್ನೊಂದು ಗಂಡಾಡಿದೆ, ಅದು ಏನು ಮಾಡ್ತಿದೆ, ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯಃ. ಇದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಇದಕ್ಕೆ ಬೆನ್ನು ಹಾಕಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇದು ಮೇಲ್ನೋಟದ ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ ಅಜ. ಅಜ ಅಂತ ಹೇಳಿದರೆ ನ ಜಾಯತೆ ಇತ್ಯಜ ಅಂದರೆ ಹುಟ್ಟಿಲ್ಲದೆ ಇರುವಂಥದ್ದು. ಯಾವುದು ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿ ಏನು ಮಾಡುತ್ತೆ ಅಂದರೆ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀ ಪ್ರಜಾಹ. ತನ್ನಂತೆ ಅದು 3 ಬಣ್ಣದಿಂದ ಅಂದರೆ 3 ಗುಣಗಳಿಂದ, ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳಿಂದ ಕೂಡಿದೆ.
ಅದು ಏನು ಮಾಡುತ್ತೆ ಅಂದರೆ ತನ್ನಂತೆ ಇರುವ ಮಕ್ಕಳನ್ನು ಹಡಿಯುತ್ತೆ. ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಂತಹ ಈ ಪ್ರಪಂಚದ ನಿಮ್ಮೆಲ್ಲರನ್ನೂ ಸೃಷ್ಟಿ ಮಾಡುತ್ತದೆ. ಅದರಲ್ಲಿ ಕೆಲವು ಗಂಡುಗಳಿದ್ದಾವೆ. ಅಂದರೆ ಕೆಲವು ಗಂಡುಗಳು ಅಂತಂದರೆ ಯಾವ ಗಂಡು ಆಡುಗಳು ಅಂತಂದರೆ ಅದರಲ್ಲಿ ಸಂಸಾರದಲ್ಲಿ ಆಸಕ್ತರಾಗಿ ಇದು ಚೆನ್ನಾಗಿದೆ ಅಂತ ಇಲ್ಲೇ ಕೂಡುವಂಥವ್ರು ಒಂದಷ್ಟು ಜನ ಇದ್ದಾರೆ. ಇನ್ನು ಕೆಲವರಿದ್ದಾರೆ ಈ ಸಂಸಾರದಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಇದಕ್ಕೆ ಬೆನ್ನು ಹಾಕಿ ಹೋಗುವಂಥವ್ರು. ಹೀಗೆ ಸಂಸಾರದ ಕಡೆಗೆ ಪ್ರವೃತ್ತಿ ಮಾಡುವವರು, ಸಂಸಾರದಿಂದ ನಿವೃತ್ತಿ ಆಗುವವರು ಅಂತ ಎರಡು ವಿಧವಾದ ಮನುಷ್ಯರಿದ್ದಾರೆ. ಇದೇ ಈ ವೃಕ್ಷದಲ್ಲಿರುವಂತಹ ಪ್ರಪಂಚ ವೃಕ್ಷದಲ್ಲಿರುವ ಎರಡು ಹಣ್ಣುಗಳು ಅಂತಂದರು. ಪ್ರವೃತ್ತಿ ಮಾರ್ಗದ ಹಣ್ಣು, ನಿವೃತ್ತಿ ಮಾರ್ಗದ ಹಣ್ಣು ಅಂತ ಎರಡು ಹಣ್ಣುಗಳಿದ್ದಾವೆ. ಇನ್ನು ತ್ರಿಮೂಲಃ ಅಂತ ಹೇಳಿದರು. ತ್ರಿಮೂಲಃ ಇದಕ್ಕೆ ಮೂರು ಮೂಲಗಳಿದ್ದಾವೆ, ಅಂದರೆ ಸಣ್ಣ ಬೇರುಗಳಿದ್ದಾವೆ ಅಂದರು. ಸಣ್ಣ ಬೇರುಗಳು ಯಾವುದದು ಅಂದರೆ ಸತ್ವ, ರಜಸ್ಸು, ತಮಸ್ಸು ಅಂತ ಮೂರು ಗುಣಗಳು ಅಂತಂದರು. ಆಮೇಲೆ ಚತುರಸಃ ಇದರಲ್ಲಿ 4 ರಸ ಇದೆ ಅಂತಂದರು. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ 4 ರಸಗಳಂತೆ ಈ ವೃಕ್ಷದಲ್ಲಿರುವಂಥದ್ದು. ಈ 4 ರಸಗಳಾದರೆ ಆಮೇಲೆ ಇರುವಂತಹದ್ದು ಪಂಚಶಿಪಃ ಅಂತ. ಪಂಚಶಿಪಃ ಅಂತ ಹೇಳಿದರೆ 5 ಇದರಲ್ಲಿ ಇರುವಂತಹ ಈ ವೃಕ್ಷದಲ್ಲಿರುವಂತಹದ್ದು ಪಂಚಶಿಪಃ 5 ಬೀಳಲುಗಳು ಅಂತ ಹೇಳುತ್ತಾರೆ. 5 ಬೀಳಲುಗಳು, ಶಿಖೆಗಳು ಅಂತ. ಅಂದರೆ ಇದು ನೇತಾಡ್ತಿರುವಂಥ ಹಗ್ಗದಂತೆ ಇರ್ತವೆ ಬೀಳಲುಗಳು. ಅದು 5 ಇದ್ದಾವಂತೆ. ಯಾವುದದು ಅಂತ ಹೇಳಿದರೆ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಅಂತ. ಅಥವಾ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ತನ್ಮಾತ್ರೆಗಳು. ಇದನ್ನು ಬೇಕಾದ್ರೆ ಇಟ್ಟುಕೊಳ್ಳಿ, ಯಾವುದಾದ್ರೂ ಒಂದು. ಅಂತೂ ಇದು ಪಂಚಭೂತಗಳು ಅಥವಾ ಪಂಚ ತನ್ಮಾತ್ರೆಗಳು ಅಂತ. ಇವು 5 ಇರುವಂತಹದ್ದು. ಈ 5 ಅಲ್ಲದೇನೆ ಆಮೇಲೆ ಷಡಾತ್ಮ. ಈ ಪ್ರಪಂಚ ಅನ್ನೋ ವೃಕ್ಷಕ್ಕೆ 6 ವಿಕಾರಗಳಿದೆ ಅಂತ ಹೇಳುತ್ತಾರೆ. 6 ವಿಧವಾದಂಥ ವಿಕಾರಗಳು. 6 ವಿಧವಾದಂಥ ವಿಕಾರಗಳು ಅಂತಂದರೆ ಯಾವುದದು? 6 ವಿಧವಾದ ವಿಕಾರ ಅಂತಂದರೆ ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ವಿಪರಿಣಮತೆ, ನಶ್ಯತಿ ಅಂತ. ಇದು 6 ವಿಧವಾದಂಥ ವಿಕಾರಗಳು. ಏನಿದು 6 ವಿಧವಾದ ವಿಕಾರಗಳು ಅಂದರೆ ಅಸ್ಥಿ. ಮೊದಲು ತಾಯಿಯ ಗರ್ಭದಲ್ಲಿ ಶರೀರ ಹುಟ್ಟೋಕ್ಕಿಂತ ಮೊದಲು ಭ್ರೂಣಾವಸ್ಥೆಯಲ್ಲಿ ಇದ್ದಾನೆ, ಇದು ಅಸ್ಥಿ. ಆಮೇಲೆ ಜಾಯತೆ ಅಂದರೆ ಹೊರಗೆ ಬಂದ ಕೂಡಲೇ ಭ್ರೂಣದಿಂದ ಶರೀರ ಎನ್ನುವುದು ಅಂಕುರಿಸಿತು ಅವನಲ್ಲಿ. ಆ ಶರೀರ ಎನ್ನುವಂತಹದ್ದು ಬಂತು. ಆಮೇಲೆ ಏನಾಯಿತು? ವರ್ಧತೆ, ಅಂಕುರ ಬೆಳೆದು ಶರೀರವಾಯಿತು, ಅಂದರೆ ಸ್ವಲ್ಪ ಬೆಳೆದ ಅವನು ಅಂತ ಅರ್ಥ. ಆಮೇಲೆ ಏನಾಗುತ್ತೆ ಅಂದರೆ ವಿಪರಿಣಮತೆ ಅಂತ ಹೇಳಿದರೆ ಕ್ರಮೇಣ ರೂಪಾಂತರ ಹೊಂದುತ್ತದೆ. ಅಂದರೆ ಮೈಕೈ ಎಲ್ಲ ಗಟ್ಟಿ ಇರಲಿಲ್ಲ, ಗಟ್ಟಿ ಆಯಿತು, ಗಡ್ಡ ಮೀಸೆಗಳು ಬಂತು, ಚೆನ್ನಾಗಿ ಗಟ್ಮುಟ್ಟಾದ ಮನುಷ್ಯ. ಆಮೇಲೆ ಪರಿಣಮತೆ ಅಂದರೆ ಬಂದಂಥ ಗಡ್ಡ ಮೀಸೆಗಳೆಲ್ಲ ಬಿಳಿ ಆಗಲಿಕ್ಕೆ ಶುರುವಾಯಿತು. ಆಮೇಲೆ ಅವನ ಮೈಯೆಲ್ಲ ಸುಕ್ಕುಗಟ್ಟಲಿಕ್ಕೆ ಶುರುವಾಯಿತು. ಅದರಿಂದ ಸ್ವಲ್ಪ ಮುಪ್ಪು ಬರಲಿಕ್ಕೆ ಶುರುವಾಯಿತು. ಇದು ಪರಿಣಮತೆ. ಇದು ಆದಮೇಲೆ ಮುಂದೆ ಕೊನೆಗೇನಾಗುತ್ತೆ ಅಂದರೆ ನಶ್ಯತಿ, ಶಾಶ್ವತವಾಗಿ ಇಲ್ಲ ಅಂತ ಹೋಗ್ತಾರೆ. ಎಲ್ಲ ಮನುಷ್ಯರಿಗೂ ಬರುವಂಥದ್ದು ಇದು 6 ವಿಕಾರಗಳು. ಈ ಪ್ರಪಂಚ ಅನ್ನುವ ವೃಕ್ಷಕ್ಕೆ ಎಲ್ಲರಿಗೂ ಕೂಡ ಇದು ಬಂದೇ ಬರ್ತದಂತೆ. ಅದು ಹುಟ್ಟೋದು, ಮತ್ತು ಬೆಳೆಯೋದು, ಗಟ್ಟಿ ಆಗೋದು, ಮತ್ತು ಮುಪ್ಪು ಬರೋದು, ಮತ್ತು ಸಾಯೋದು, ಇದು ಎಲ್ರಿಗೂ ಇದ್ದದ್ದೇ. ಇದು ಯಾರಿಗೂ ತಪ್ಪಿದ್ದಲ್ಲ. ಮತ್ತು ಇದನ್ನು ತಪ್ಪಿಸ್ಕೊಂಡು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಏನು ಮಾಡಲಿಕ್ಕಾಗಲ್ಲ, ದೇವರನ್ನು ಕೇಳ್ಕೋಬೇಕಷ್ಟೆ, ಭಗವಂತನನ್ನು ಕೇಳಬೇಕು. ದೇವರನ್ನು ಕೇಳಿದ್ವಿ ಅಂದರೆ ಮಾತ್ರ ಈ 6 ವಿಕಾರಗಳಿಂದಲೂ ಕೂಡ ನಮ್ಮನ್ನು ಪಾರು ಮಾಡಿ ಉದ್ಧಾರ ಮಾಡ್ತಾನೆ. ಸಂಸಾರ ಸಮುದ್ರದಿಂದ ದಾಟಿದರೆ ಮಾತ್ರ ಇದೆಲ್ಲ ಆಗುತ್ತೆ. ಸಂಸಾರ ಸಮುದ್ರದಿಂದ ದಾಟಬೇಕು ಅಂದರೆ ಅದಕ್ಕೇನು ಬೇಕು? ಒಂದು ದೋಣಿ ಬೇಕು. ದೋಣಿ ಇದ್ರೆ ಸಾಕಾಗ್ತದೆ? ಆ ದೋಣಿಯಲ್ಲಿ ನಡೆಸುವವರೊಬ್ಬರು ಬೇಕು. ಆ ದೋಣಿ ಎಲ್ಲೆಲ್ಲೋ ಹೋದ್ರೂ ಮುಳುಗಿ ಹೋಗ್ತೀವಿ. ಆದ್ದರಿಂದ ಸಂಸಾರ ಸಮುದ್ರವನ್ನು ದಾಟಿಸುವ ಒಬ್ಬ ನಾವಿಕ ಬೇಕು. ಆ ನಾವಿಕನನ್ನು ಕೇಳ್ಕೊಳ್ಬೇಕಂತ. ಆ ನಾವಿಕನೇ ಪರಮಾತ್ಮ. ಆ ನಾವಿಕ ಅವನನ್ನು ಕೇಳಬೇಕು. ಅವನನ್ನು ಕೇಳಿ ನನಗಿದೆಲ್ಲ 6 ವಿಕಾರಗಳಿದೆ, ಸಂಸಾರ ಸಮುದ್ರದಿಂದ ದಾಟಿಸಿ ನನ್ನನ್ನು ವಿಕಾರದಿಂದ ಪಾರು ಮಾಡು ಅಂತ ಕೇಳಬೇಕು ಅಂತ ಇದನ್ನೇ ಪುರಂದರದಾಸರು ಹೇಳುತ್ತಾರೆ. 6 ತೆರೆಯ ನೋಡಂಬಿಗ, ಹದ ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನೀವಾರಿಸಿ ದಾಟಿಸೋ ಅಂಬಿಗ. ಇದೇ 6 ತೆರೆಗಳು ಅಂತಂದರೆ 6 ವಿಧವಾದ ವಿಕಾರಗಳು ಅಂತ ಅರ್ಥ. ಇದನ್ನೆಲ್ಲ ದಾಟಿಸಬೇಕು ಅಂತ ಹೇಳಿದರು. ಹೀಗೆ ಇದು 6 ವಿಕಾರ. ಆಮೇಲೆ ಸಪ್ತತ್ವಕು, ಈ ಮರದಲ್ಲಿ 7 ತೊಗಟೆಗಳಿದ್ದಾವೆ, ಅಂದರೆ ಚರ್ಮಗಳು, ಒಂದರ ಮೇಲೆ ಒಂದು ಅಂತ ಇರ್ತದಲ್ಲ, ಹಾಗೆ ಆ ಪದರಗಳು 7 ತೊಗಟೆಗಳು ಅಂದರು. ಯಾವುದದು ಅಂತ ಹೇಳಿದರೆ ನಮ್ಮ ದೇಹದ ಒಳಗೆ ಇರುವಂತಹ ಸಪ್ತ ಧಾತುಗಳು ಅಂತ ಅರ್ಥ. ಸಪ್ತ ಧಾತುಗಳು ಅಂತ. ಯಾವುದದು ಧಾತುಗಳು ಅಂತಂದರೆ ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧ, ಅಸ್ಥಿ ಅಂತ
7 ಸಪ್ತ ಧಾತುಗಳೇನಿದ್ದಾವೆ ಅವೇ ನಮ್ಮ ದೇಹದ ಒಳಗಿರುವಂತಹದ್ದು, ಅವುಗಳೇನೆ ಈ ತೊಗಟೆಗಳು ಅಂತ ಅರ್ಥ. ಆಮೇಲೆ ಅಷ್ಟವಿಟಪಃ, ಈ ವೃಕ್ಷದಲ್ಲಿ 8 ಟೊಂಗೆಗಳಿದ್ದಾವಂತೆ. 8 ಟೊಂಗೆಗಳು. ಯಾವುದದು 8 ಟೊಂಗೆ ಅಂತ ಹೇಳಿದರೆ, ಅದು ಟೊಂಗೆಗಳು ಭಗವಂತನ ಅಷ್ಟ ಸೃಷ್ಟಿ ಅಂತ ಹೇಳ್ತಾರೆ. 8 ವಿಧವಾದ ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ. ಆ 8 ವಿಧವಾದಂಥ ಸೃಷ್ಟಿ ಯಾವುದ್ಯಾವುದದು ಅಂತ ಹೇಳಿದರೆ, ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಗ್ಜಂತು, ಮನುಷ್ಯ, ಸ್ಥಾವರ ಅಂತ 8 ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ. ಈ 8 ವಿಧವಾದಂಥ ಸೃಷ್ಟಿನೇ 8 ವಿಧವಾದ ಟೊಂಗೆಗಳು ಅಂತ ಹೇಳ್ತಾರೆ, ಪರಮಾತ್ಮ ಮಾಡಿದ ಸೃಷ್ಟಿ. ಆಮೇಲೆ ನವಾಕ್ಷಃ ಅಂತಂದರು. ನವಾಕ್ಷಃ ಅಂತ ಹೇಳಿದರೆ ಇದರಲ್ಲಿ 9 ಪೊಟರೆಗಳಿದ್ದಾವೆ, ಅಂದರೆ ಅಲ್ಲಲ್ಲಿ ರಂಧ್ರಗಳು ಅಂತ ಅರ್ಥ. ಆ 9 ಪೊಟರೆಗಳಿದ್ದಾವಂತೆ. ಯಾವುದದು ಅಂತ ಹೇಳಿದರೆ, ನಮ್ಮ ದೇಹದ ಒಳಗಿರುವಂತಹ ಎಲ್ಲ 9 ರಂಧ್ರಗಳು ಅಂತ. ಅಂದರೆ 2 ಕಣ್ಣು, 2 ಕಿವಿ ಅಂದರೆ 4 ಆಯಿತು, 2 ಮೂಗಿನ ಹೊರಳೆಗಳು 6 ಆಯಿತು, 1 ಬಾಯಿ 7 ಆಯಿತು, ಆಮೇಲೆ 1 ಮಲಮೂತ್ರ ವಿಸರ್ಜನೆ ಮಾಡುವ ದ್ವಾರಗಳು ಅಂತೂ 9. ಹೀಗೆ ಈ ರೀತಿಯಲ್ಲಿ 9 ದ್ವಾರಗಳಿದ್ದಾವೆ. ಇದನ್ನು ಕಾಟಕೋಪನಿಷತ್ತಿನಲ್ಲಿ ಹೇಳಬೇಕಾದ್ರೆ ನಿಜವಾಗಲೂ 11 ದ್ವಾರಗಳು ಅಂತ ಹೇಳ್ತಾರೆ. 11 ದ್ವಾರ ಯಾಕೆ ಅಂದರೆ ಅದು 2, ಒಂದು ಹೊಕ್ಕಳು, ಇನ್ನೊಂದು ಈ ಮೇಲ್ಭಾಗ ಇದೆಯಲ್ಲ ಈ ನೆತ್ತಿ, ಅಲ್ಲೊಂದು ಸುಷುಮ್ನ ಅಂತ ಒಂದು ನಾಡಿ ಇರ್ತದೆ, ಸುಷುಮ್ನ ನಾಡಿ ಅಂತ. ಅದು ಏನು ಅಂದರೆ ಅಲ್ಲೊಂದು ರಂಧ್ರ ಇರ್ತದೆ, ಹೋಲಿರ್ತದೆ. ಅದು ಆ ಹೋಲು ನಮಗೀಗ ಗೊತ್ತಾಗೋದಿಲ್ಲ. ಸಣ್ಣ ಮಕ್ಕಳು ಇರ್ತಾರೆ ನೋಡ್ರಿ, ಮಕ್ಕಳಿದ್ದಾಗ ಈ ಭಾಗ ಮುಟ್ಟಿದ್ರೆ ಭಾಳ ಮೃದುವಾಗಿರ್ತದೆ. ಅದು ಎಲ್ಲಾದರೂ ಸುಮ್ಮನೆ ಒತ್ತಿದ್ರೊಳಗೆ ಹೋಗಿಬಿಡ್ತದೇನೋ ಅಂತ ಅನ್ನಿಸ್ತಿರ್ತದೆ, ಹಾಗಿರ್ತದೆ. ಆ ರೀತಿ ಇರುವಂಥ ಭಾಳ ಮೆತ್ತಗಿರ್ತದೆ. ಅದು ಬ್ರಹ್ಮರಂಧ್ರ ಅಂತ ಕರೀತಾರೆ, ಬ್ರಹ್ಮರಂಧ್ರ. ಅಲ್ಲೊಂದು ಹೋಲಿದೆ. ಆಮೇಲೆ ಏನಾಗ್ತದೆ ಅಂದರೆ ನಾವು ಜಪ ತಪ ಎಲ್ಲ ಕಡಿಮೆ ಮಾಡಿಬಿಡ್ತೀವಿ, ಅದರಿಂದ ಅದು ಗಟ್ಟಿಯಾಗಿಬಿಡ್ತದೆ. ಗಟ್ಟಿಯಾಗೋದಂದ್ರೆ ಏನು, ಮತ್ತೆ ಅದನ್ನು ಬೀಗ ಹಾಕಿ ತೆಗಿಲಿಕ್ಕೂ ಜಂಗ್ ಹಿಡಿದು ಹೋಗಿಬಿಡ್ತದೆ, ಅಷ್ಟಾಗಿಬಿಡ್ತದೆ. ಆದ್ದರಿಂದ ಹಾಗೆ ಅದು ಗೊತ್ತಾಗಲ್ಲ. ಅದೆರಡೂ ಹೇಳಿದ್ದಾರೆ. ಆದರೆ ಅದೆರಡೂ ಕೂಡ ಏನು ಅಂದರೆ ಅದರಲ್ಲಿ ಒಳಗೆ ಹೋಗಿ ಹೊರಗೆ ಬರುವಂಥದ್ದಿಲ್ಲ. ಅದರಿಂದಾಗಿ ವಿಷಯ ಪದಾರ್ಥಗಳು ಯಾವುದು ಒಳಗೆ ಹೋಗೋದು ಹೊರಗೆ ಬರೋದು ಮಾಡೋದಿಲ್ಲ. ಆದ್ದರಿಂದ ಅದನ್ನಿಲ್ಲಿ ಹೇಳೋದು ಬಿಟ್ಟಿದ್ದಾರೆ. 9 ಅಂತ ಇಟ್ಟುಕೊಂಡಿದ್ದಾರೆ. ನಿಜವಾಗಲೂ ಕಾಟಕೋಪನಿಷತ್ತು ಹೇಳಿದ್ದು ಸರಿ ಅಂತೂ, ಇಲ್ಲಿ ಅದನ್ನು ಬಿಟ್ಟಿಟ್ಟುಕೊಂಡಿದ್ದಾರೆ ಅಷ್ಟೇ, 9 ದ್ವಾರಗಳು ಅಂತ. ಆಮೇಲೆ ದಶಚ್ಛದಿ. ದಶಚ್ಛದಿ ಅಂದರೆ 10 ಎಲೆಗಳಿದ್ದಾವೆ ಈ ವೃಕ್ಷದಲ್ಲಿ ಅಂತಂದು. 10 ಎಲೆಗಳು. ಯಾವುದದು 10 ಎಲೆಗಳು ಈ ವೃಕ್ಷದಲ್ಲಿರುವಂತಹದ್ದು ಅಂತಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂತ. ಇವೇನೇ ಇದರ ಒಳಗಿರುವಂತಹ ಒಟ್ಟು 10 ಎಲೆಗಳು ಅಂತಂದರು. ಹಾಗಾದರೆ 1 ರಿಂದ 10 ಅಂತ ಹೇಳಿದರೆ ಇದೇ 1 ರಿಂದ 10, 1 ರಿಂದ 10, 1 ರಿಂದ 10. ಇದನ್ನೇ 10 ಅಂದರೆ 55. ಪಂಚ ಇದೇ ಪ್ರಪಂಚ ಅಂತ ಹೇಳಿದರೆ, ಇಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ಭಗವಂತ ಏನಿದ್ದಾನೆ ದೇವರು, ಅವನು ಆದಿವೃಕ್ಷ, ಅವನೇ ಆದಿವೃಕ್ಷ. ಅಂಥ ವೃಕ್ಷವನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಏನಿದ್ದಾನೆ ಅವನು ಕೂಡ ಈ ಗರ್ಭದ ಒಳಗೆ ಸಣ್ಣ ಕೂಸಾಗಿ ಅವನೂ ಪ್ರವೇಶ ಮಾಡಿ ಲೀಲೆ ತೋರಿಸ್ತಿದ್ದಾನಲ್ಲ. ಎಂಥ ಲೀಲೆಯೋ ನಿನ್ನ ಭಗವಂತ, ನಿನ್ನ ಲೀಲೆ, ನಿನ್ನ ಲೀಲೆಗೆ ನಮೋ ಎಂಬೆ ಅಂತ ದೇವತೆಗಳನ್ನು ಪ್ರಾರ್ಥನೆ. ಅದರಲ್ಲಿ ದ್ವಿಖಗೋ ಕ್ಯಾದಿ ವೃಕ್ಷ, ದ್ವಿಖಗ. ಈ ವೃಕ್ಷದಲ್ಲಿ ಏನಿದೆ ಅಂತೆ 2 ಹಕ್ಕಿಗಳಿದ್ದಾವಂತೆ ಈ ವೃಕ್ಷದಲ್ಲಿ. ಈ ಪ್ರಪಂಚ ಅನ್ನೋ ವೃಕ್ಷ ಹೇಳಿದೆ ಇಲ್ಲಿ ತನಕ, ಅದರಲ್ಲಿ 2 ಹಕ್ಕಿಗಳು ಅಂತ ಹೇಳುತ್ತಾರೆ. ಆ 2 ಹಕ್ಕಿಗಳು ಕೂಡ ಯಾವುದು ಅಂತಂದರೆ ದ್ವಾಸುಪರ್ಣ ಸಯುಜಾಸಕಾಯು ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯ ಅವಿಚಾಕಶೀತಿ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಏನು ಅಂದರೆ ದ್ವಾಸುಪರ್ಣ ಸಯುಜಾಸಕಾಯು, ಅದು 2 ಹಕ್ಕಿಗಳಿದ್ದಾವಂತೆ, ದ್ವಾಸುಪರ್ಣ ಹಕ್ಕಿಗಳು. ಅದು 2 ಹಕ್ಕಿಗಳು. ಆ 2 ಹಕ್ಕಿಗಳು ಕೂಡ ಹೇಗಿದ್ದಾವೆ ಅಂದರೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ. ಈ ವೃಕ್ಷದ ಒಳಗೆ ಕೂತ್ಕೊಂಡು ಒಂದು ಹಕ್ಕಿ ಏನು ಮಾಡ್ತದಂತೆ, ಯಾವಾಗಲೂ ತಿಂತಾ ಇರ್ತದೆ. ಆದರೆ ಎಷ್ಟು ತಿಂದರೂ ಕೂಡ ಸೊರಿಗೆ ಹೋಗಿರ್ತದಂಥದ್ದು, ಯಾವಾಗಲೂ ಸೊರಿಗೆ ಇರ್ತದಂತೆ. ಇನ್ನೊಂದು ಹಕ್ಕಿ ಇದೆ ಅಂತೆ, ಅದು ತಿನ್ನೋದಿಲ್ಲ, ಆದರೆ ನೋಡ್ಲಿಕ್ಕೆ ಮಾತ್ರ ದಷ್ಟಪುಷ್ಟವಾಗಿದೆ ಅಂತದ್ದು. ಎಷ್ಟು ವಿಚಿತ್ರ ನೋಡಿ. ಒಂದು ಹಕ್ಕಿ ಇದೆ, ಅದು ತಿನ್ನಲ್ಲ, ಆದರೆ ದಷ್ಟಪುಷ್ಟವಾಗಿದೆ. ಇನ್ನೊಂದು ಸದಾ ತಿಂತಿರ್ತದೆ, ಆದರೂ ಕೂಡ ಅದು ದಪ್ಪಗಿಲ್ಲ ಅಂತೆ. ಅಂತಹ ಒಂದು ಹಕ್ಕಿ ಅಂತ ಹೇಳ್ತಾರೆ. 2 ಹಕ್ಕಿಗಳಿದ್ದಾವೆ ಈ ವೃಕ್ಷದಲ್ಲಿ ಅಂತ ಹೇಳಿದರು. ಅದನ್ನು ಪುರಂದರದಾಸರು ಹೇಳುವಾಗ ಭಾಳ ಚೆನ್ನಾಗಿ ಹೇಳುತ್ತಾರೆ. ಹಣ್ಣು ತಿಂದಕ್ಕಿ ಬಡವಾಗೈತಿ, ತಿನ್ನದ ಹಕ್ಕಿ ಬಲಿತೈತಣ್ಣ ಅಂತ ಒಂದು ಬುಡುಬುಡಿಕೆ ಹಾಡು ಅಂತ ಪುರಂದರದಾಸರು ರಚನೆ ಮಾಡುತ್ತಾರೆ. ಹಣ್ಣು ತಿಂದಕ್ಕಿ ಬಡವಾಗೈತಿ, ತಿನ್ನದ ಹಕ್ಕಿ ಬಲಿತೈತಣ್ಣ ಅಂತ. ದ್ವಾಸುಪರ್ಣ ಶ್ರುತಿಯೊಳಗೆ ಅಂದರೆ ದ್ವಾಸುಪರ್ಣ ಅನ್ನುವಂಥ ಶ್ರುತಿಗೆ ಸಂಬಂಧಪಟ್ಟಂಥ ಹಕ್ಕಿ ಇದು.
ಯಾವುದದು ಹಕ್ಕಿ ಅಂದರೆ, ತಿನ್ನುವ ಹಕ್ಕಿ ಅಂದರೆ ಜೀವ, ತಿನ್ನದ ಹಕ್ಕಿ ಅಂದರೆ ಭಗವಂತ. ಭಗವಂತ ತಿನ್ನಲ್ಲ ಅಂದರೆ ಈ ವಿಷಯ ಪದಾರ್ಥಗಳನ್ನೆಲ್ಲ, ಲೌಕಿಕವಾದಂಥ ಐಹಿಕವಾದ ಸುಖಗಳನ್ನು ಯಾವುದನ್ನು ಕೂಡ ತಿನ್ನಲ್ಲ, ಉಣ್ಣಲ್ಲ ಅವನು. ಆದರೂ ದಷ್ಟಪುಷ್ಟವಾಗಿರ್ತಾನೆ. ಈ ಮನುಷ್ಯರು ಇಲ್ಲಿರುವಂಥ ಲೌಕಿಕವಾದ ಸುಖ ಇವುಗಳನ್ನೇ ಬಯಸ್ತಿರ್ತಾರೆ, ಅದನ್ನು ತಿಂತಿರ್ತಾರೆ, ಆದರೂ ತೆಳ್ಳಗೆ ಎಲ್ಲ ರೋಗ ರುಜಿನಗಳು ಬಂದು ಹಾಳಾಗೋಗಿರ್ತಾರೆ, ಹೀಗಿರ್ತಾರೆ. ಹೀಗೆ ಎರಡು ಇದ್ದಾವೆ ಇದರಲ್ಲಿ, ಈ ವೃಕ್ಷದಲ್ಲಿ. ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರಿದ್ದಾರೆ, ಎರಡು ಹಕ್ಕಿಗಳು ಅಂತ ಅರ್ಥ. ಅಂದರೆ ನಮ್ಮ ದೇಹದ ಒಳಗೂ ಕೂಡ ಎರಡು ಹಕ್ಕಿ ಇದೆ. ಒಂದು ಜೀವಾತ್ಮ ಇದ್ದಾನೆ, ಇನ್ನೊಂದು ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಯಾವಾಗಲೂ ದಷ್ಟಪುಷ್ಟವಾಗಿರ್ತಾನೆ, ಅವನು ತಿನ್ನಬೇಕಾಗಿಲ್ಲ. ಆದರೆ ಜೀವಾತ್ಮ ತಿಂತಾನೆ, ಸೊರಿ ಹೋಗಿರ್ತಾನಂತೆ ಅಂಥವನು. ಇಂಥ ವಿಚಿತ್ರವಾದಂಥ ಒಂದು ವೃಕ್ಷದಲ್ಲಿ ಈ ಇಬ್ಬರನ್ನು ಕೂಡಿಸಿದವನು ನೀನೇ, ಅದನ್ನು ನಡೆಸ್ತಾ ಇರುವವನು ನೀನೇ ಇವತ್ತೊಂದು ಗರ್ಭದ ಒಳಗೆ ಪ್ರವೇಶ ಮಾಡಿ ಕೂತಿದ್ದೀಯಲ್ಲೋ ದೇವರೇ, ಏನಪ್ಪ ನಿನ್ನ ಲೀಲೆ, ಏನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಮ ಉಕ್ತಿಂಬಿದೇಮ, ನಿನಗೊಂದು ನಮಸ್ಕಾರ ಅಂತ ಹೇಳ್ತೇವೋ ಅಂತ ಹೇಳಿ ಆ ಪರಮಾತ್ಮನನ್ನು, ಗರ್ಭದಲ್ಲಿ ವಾಸ ಮಾಡಿದ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲರೂ ಕೂಡ. ಹೀಗೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು. ಇದು 2 ಶ್ಲೋಕಗಳಲ್ಲಿ ದೇವರ ಸ್ತೋತ್ರವನ್ನು, ಗರ್ಭದಲ್ಲಿರುವ ಪರಮಾತ್ಮನ ಸ್ತುತಿ ಮಾಡುತ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ಅನೇಕ ಶ್ಲೋಕಗಳಲ್ಲೂ ಕೂಡ ಪರಮಾತ್ಮನ ಸ್ತೋತ್ರ ಮಾಡುತ್ತಾರೆ. ಅದರಲ್ಲಿ ಈ ಭಾಗವತದಲ್ಲಿ ಬಂದಂಥ ಈ ಏನು ಗರ್ಭಸ್ತುತಿ ಇದೆ, ಇದನ್ನು ಶ್ರವಣ ಮಾಡಿದ್ವಿ ಅಂತಾದರೆ ಒಳಗಿರುವ ಮಗು ಇರ್ತದಲ್ಲ, ಮಗುವಿಗೂ ಕೂಡ ಗರ್ಭವಾಸದ ದುಃಖ ಇರ್ತದಂತೆ. ಗರ್ಭದಲ್ಲಿ ವಾಸ ಮಾಡುವುದು ಅಂದರೆ ದುಃಖ, ಅದು ಬಹಳ ಕಷ್ಟ. ಎಷ್ಟು ಕಷ್ಟ ಇದೆ ನೋಡಿ. ಯಾಕೆ ಅಂದರೆ ನಾವು ಅಂದ್ಕೊಂಡಿರ್ತೀವಿ ಒಳಗಡೆ, ನಾವೇ ಎಲ್ಲಾದರೂ ಒಂದು ಊರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗ್ತಿರ್ತೀವಿ, ಯಾವುದೋ ಒಂದು ಟ್ರೈನ್ ಟಿಕೆಟ್ ಮಾಡ್ಕೊಂಡಿರ್ತೀವಿ. ಅಕಸ್ಮಾತ್ ಟ್ರೈನ್ ಟಿಕೆಟ್ ಏನಾದರೂ ಕೂಡ ಬಾತ್ರೂಮ್ ಪಕ್ಕದಲ್ಲೇ ಸೀಟ್ ಸಿಕ್ಬಿಡ್ತು ಅಂದರೆ ಎಷ್ಟು ಒದ್ದಾಡ್ತೀವಿ ನಾವು. ಅಯ್ಯೋ ರಾತ್ರಿ ಎಲ್ಲ ವಾಸನೆ ಹೊಡಿತಿರ್ತದೆ, ಹೇಗಪ್ಪ ಇರಬೇಕಿಲ್ಲಿ ಅಂತ ಹಿಂಸೆ ಪಟ್ಟುಕೊಳ್ತೀವಿ ನಾವು. ಅದಕ್ಕೆ ಅಲ್ಲಿ ದಾಟು ಬೆಳಿಗ್ಗೆ ಆದರೂ ಸಾಕು ಅಂತಿರ್ತೀವಿ. ಅಂಥದ್ರಲ್ಲಿ ಈ ತಾಯಿ ಗರ್ಭದಲ್ಲಿ ಒಂದು ಮಗು ಇರಬೇಕು ಅಂತಂದರೆ ತಾನು ತಿಂದ ಆಹಾರಗಳೆಲ್ಲವೂ ಕೂಡ ಮಲಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ತದೆ. ಅದು ಎಲ್ಲವೂ ಅಲ್ಲೇ ಇರ್ತದೆ, ಅಲ್ಲೇ ಪಕ್ಕದಲ್ಲೇ ವಾಸ ಮಾಡ್ಕೊಂಡಿರ್ಬೇಕು ಆ ಕೂಸು. ಇದು ಗರ್ಭವಾಸದ ದುಃಖ ಅಂತ ಹೇಳ್ತಾರೆ. ಆದರೆ ಆ ಗರ್ಭವಾಸದ ದುಃಖ ಆಗಬಾರದು ಅಂತಾದರೆ ಈ ಕಾಲದಲ್ಲಿ ವಿಶೇಷವಾಗಿ ಗರ್ಭಸ್ತುತಿಯನ್ನು ಶ್ರವಣ ಮಾಡಿದರು ಅಂತಾದರೆ ಆ ಮಗುವಿಗೆ ಗರ್ಭವಾಸದ ದುಃಖವೂ ಇಲ್ಲದಂತೇನೆ ಭೂಮಿಗೆ ಬರುತ್ತೆ ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಅನುಸಂಧಾನವನ್ನಿಟ್ಟುಕೊಂಡು ಅದನ್ನೆಲ್ಲ ಶ್ರವಣ ಮಾಡಬೇಕು. ಇವತ್ತು ಈ 2 ಶ್ಲೋಕವನ್ನು ನಿರೂಪಣೆ ಮಾಡಿದ್ದೇನೆ. ಮತ್ತು ನಾಳೆ ದಿವಸ ಸೇರಿದಾಗ ಮುಂದಿನ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು.